ಕೆಲವರೆಲ್ಲ ಓ ಏನೋ ಸರಿ ಇಲ್ಲ ಹಾಗಾದ್ರೆ ಅವರಿಬ್ಬರ ಮಧ್ಯೆ ಅನ್ನೋ ಥರ ಎಲ್ಲ ಅಲ್ಲ ಅವ್ರು ಮೂರ್ಖರ ಅಂತ ಅವ್ನ ತೋಟಕ್ಕೆ ಬರಬೇಡ ಅಂದ್ಬಿಟ್ಟಿದ್ದೀನಿ ನಾನು. ಅಪ್ಪ ಆಗಲ್ಲ ನಿನ್ನ ಕಾಟ ತಡಿಯೋಕ್ಕೆ. ಇವ್ರಿಗೇನು ಮಾಡೋಕ್ಕೆ ಕೆಲಸ ಇಲ್ವೇನ್ರಿ? ಇವ್ರಿಗೆ ಹೋಗ್ಬಿಟ್ಟು ಅವ್ರ ಮನೆ ಸರಿಯಾಗಿ ಸಂಸಾರ ಮಾಡೋಕ್ಕೆ ಹೇಳ್ರಿ ಅವ್ರಿಗೆ, ಹೇಳೋರಿಗೆ. ಸೊಸೆನ ಹೆಂಗೆ ನೋಡ್ಕೋಬೇಕು, ಮಗಳನ್ನ ಹೆಂಗೆ ನೋಡ್ಕೋಬೇಕು, ಅಳಿಯನ್ನ ಹೆಂಗೆ ನೋಡ್ಬೇಕು, ಮೊಮ್ಮಕ್ಳು ಅದು ಅವರಿಂದ ನಾವು ಕಲಿಬೇಕಾಗಿಲ್ಲ. ಅಂದ್ರೆ ಏನ್ ಸರಿ ಇಲ್ಲ, ಮಗ ಸೊಸೆಗೆ ಸರಿ ಇಲ್ವಾ, ದೂರ ಇಟ್ಟಿದಾರ ಅಂತೆಲ್ಲ ಅವ್ರಿಗೆ ಉತ್ತರ ಯಾರು ದೂರ ಇಡೋ ಕೆಪಾಸಿಟಿ ಇನ್ನೂ ಯಾರಿಗೂ ಇಲ್ಲ. ನಮ್ಮ ಮನೇಲಿ ನಾನು ಇರೋವರೆಗೂ ಯಾರು ನನ್ನ ದೂರ ಇಡೋ ಕೆಪಾಸಿಟಿ ಇಲ್ಲ. ನೋಡಿದೆ ನೆಗೆಟಿವ್ ಎಲ್ಲ ಹಾಕಿದ್ರು. ನಾನು ಬಂದ ದಾರಿಯಿಂದ ವಾಪಸ್ ಹೋಗೋ ಜಾಯ್ಮಾನನೇ ಅಲ್ಲ. ನಮಸ್ಕಾರ ಸ್ನೇಹಿತರೆ, ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ಈ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿಯವರು ಅಂದರೆ ಶ್ರೀಮತಿ ಪುಷ್ಪಾ ಅರುಣ್ ಕುಮಾರ್ ಅವರು PA ಪ್ರೊಡಕ್ಷನ್ಸ್ ಅನ್ನುವಂತಹ ಒಂದು ನಿರ್ಮಾಣ ಸಂಸ್ಥೆಯನ್ನು ಹುಟ್ಟುಹಾಕಿ ಕೊತ್ತಲವಾಡಿ ಸಿನಿಮಾವನ್ನು ನಿರ್ಮಾಣ ಮಾಡಿದ್ದಾರೆ. ಸಿನಿಮಾ ಈಗಾಗಲೇ ಬಿಡುಗಡೆ ಆಗಿದೆ. ಆಲ್ಮೋಸ್ಟ್ ಒಳ್ಳೆ ಪ್ರತಿಕ್ರಿಯೆ ಕೂಡ ಪಡ್ಕೊಳ್ತಾ ಇದೆ. ಪ್ರೊಡಕ್ಷನ್ ವ್ಯಾಲ್ಯೂಸ್ಗಿಂತ ಹಿಡಿದು ಇಲ್ಲಿ ತನಕ ಈ ಒಂದು ಸಿನಿಮಾದ ಕಥಾವಸ್ತುವಿನ ಬಗ್ಗೆ ಸಾಕಷ್ಟು ಜನ ಒಳ್ಳೆ ಪ್ರತಿಕ್ರಿಯೆಗಳನ್ನು ಕೊಟ್ಟಿದ್ದಾರೆ. ಸದ್ಯಕ್ಕೆ ಈ ಒಂದು ಸಿನಿಮಾ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ನಿರ್ಮಾಪಕರಾದಂತಹ ಪುಷ್ಪಾ ಅರುಣ್ ಕುಮಾರ್ ಅವರಿದ್ದಾರೆ. ಮಾತಾಡಿಸ್ತಾ ಹೋಗೋಣ ಬನ್ನಿ. ಅಮ್ಮ ನಮಸ್ತೆ. ನಮಸ್ಕಾರಪ್ಪ. ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಪ್ಪ, ಖುಷಿಯಾಗಿದ್ದೀನಿ. ಕರೆಕ್ಟ್. ಫಸ್ಟ್ಲಿ ಸಿನಿಮಾ ಬಗ್ಗೆ ಬಹಳ ಒಳ್ಳೆ ಮಾತುಗಳು ಕೇಳಿ ಬರ್ತಾ ಇದೆ. ಅಂದರೆ ಪ್ರಾಮಿಸಿಂಗ್ ಡೆಬ್ಯೂ. ಸಿನ್ಸ್ ನೀವೀಗ ಸಿನಿಮಾಗೆ ಅಂದರೆ ಸಿನಿಮಾ ರಂಗಕ್ಕೆ ನೀವು ಹೊಸಬರು ಅಲ್ಲದೆ ಇರಬಹುದು, ಬಟ್ ಸಿನಿಮಾ ನಿರ್ಮಾಣಕ್ಕೆ ನೀವು ಹೊಸಬರು. ಸೊ ಈಗ ನಿರ್ದೇಶಕರಿಂದ ಹಿಡಿದು ಈ ಒಂದು ಟೆಕ್ನಿಕಲ್ ತಂಡದಿಂದ ಹಿಡಿದು ಪ್ರತಿಯೊಬ್ಬರು ಹೊಸಬರು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಬಟ್ ಒಂದು ಒಳ್ಳೆ ಪ್ರಾಮಿಸಿಂಗ್ ಸಿನಿಮಾನ ಕೊಟ್ಟಿದ್ದಾರೆ ಅನ್ನುವಂತಹ ಒಂದು ಅಭಿಪ್ರಾಯವನ್ನು ಮೂಡಿಸಿದ್ದೀರಾ. ಸೊ ಅದ್ರ ಬಗ್ಗೆ ನಿಮ್ಗೆ ಎಷ್ಟು ಖುಷಿ ಇದೆ ಅಂತ? ತುಂಬ ಖುಷಿ ಇದೆ. ನನಗೆ ಏನು ಅನಿಸುತ್ತೆ ಅಂದರೆ, ನಾನು ಮಾಡೋಕ್ಕೆ ಶುರು ಮಾಡಿದಾಗ ಇಷ್ಟು ಮಟ್ಟಕ್ಕೆ ಜನ ತಗೋತಾರೆ ಅಂತ ನಂಗೆ ಗೊತ್ತಿಲ್ಲ. ಏನೋ ನಾನು ಬರಬೇಕು, ಬರ್ತಾ ಇದ್ದೀನಿ, ಇರಲಿ ಪರವಾಗಿಲ್ಲ, ಒಂದು ಸಾಧಾರಣವಾಗಿ ತಗೋತಾರೆ ಅಂತ ನಾನು ಅಂದ್ಕೊಂಡಿದ್ದಕ್ಕಿಂತ ತುಂಬ ಮಟ್ಟಕ್ಕೆ ತೊಗೊಂಡಿದ್ದಾರೆ. ಬಟ್ ನಮ್ಮ ಪ್ರತಿಯೊಂದು ಟೆಕ್ನಿಷಿಯನ್ ಬಗ್ಗೆ ಆಗಲಿ, ನಮ್ಮ ಡೈರೆಕ್ಟರ್ ಬಗ್ಗೆ ಆಗಲಿ, ನಮ್ಮ ಪ್ರೊಡಕ್ಷನ್ ವ್ಯಾಲ್ಯೂ ಬಗ್ಗೆ ಆಗಲಿ ತುಂಬ ಚೆನ್ನಾಗಿ ಮಾತಾಡ್ತಿದ್ದಾರೆ. ಅಂದರೆ ಒಂದು ಹುಡುಗ ಥಿಯೇಟ್ರಿಗೆ ಹೋಗಿ ಬಂದರೆ ನನಗೆ ಫೋನ್ ಬರುತ್ತೆ, ಡೈಲಿ ಒಂದು 200-300 ಫೋನ್ ಬರುತ್ತೆ. ಬಟ್ ಅದರಲ್ಲಿ ಒಂದು 2-3 ಜನ ಏನೋ ಮಾತಾಡ್ತಾರೆ. ಬಟ್ ಏನಂದರೆ ಸ್ವಲ್ಪ ಏನೋ ಹೇಳ್ತಾರೆ ಅವ್ರದ್ದೇ ಅದು ಪರವಾಗಿಲ್ಲ. ಮಿಕ್ಕಿದವ್ರು ಎಲ್ಲರೂ ತುಂಬ ಚೆನ್ನಾಗಿ ಒಂದೊಂದು ಬಿಡಿಸಿ ಹೇಳ್ತಾರೆ. ಜೊತೆಗೆ ಎಲ್ಲೋ ನಮ್ಮ ಕ್ವಾಲಿಟಿ ಬಗ್ಗೆ ಆಗಲಿ, ಅಥವಾ ನಮ್ಮ ಡೈರೆಕ್ಟರ್ ಬಗ್ಗೆ ಆಗಲಿ, ಅಥವಾ ನಮ್ಮ ಟೆಕ್ನಿಷಿಯನ್ ಮಾಡಿರೋರ ಬಗ್ಗೆ ಆಗಲಿ, ಪ್ರತಿಯೊಬ್ಬರ ಬಗ್ಗೆನೂ ಎಕ್ಸ್ಪ್ಲೈನ್ ಮಾಡ್ತಾರೆ. ಅಂದರೆ ಇದು ಹೆಂಗೆ ಅಂದರೆ, ಈ ಒಂದು ಗಾದೆ ಹೇಳ್ತಾರೆ ಹಳ್ಳಿ ಕಡೆ, 6 ಎತ್ತವಳು 3 ಎತ್ತವಳು ನನಗೆ, ನಾವು 6 ಮಕ್ಳು ಎತ್ತಿದ್ದೀವ ಅನ್ನೋ ಥರ ನಮ್ಗೆ ಅನಿಸ್ಬಿಡುತ್ತೆ. ಏನಪ್ಪ ಇಷ್ಟೆಲ್ಲ ಕ್ವಾಲಿಟಿ ಇದೆಯಾ ಈ ಸಿನಿಮಾಲಿ, ನಾವು ಇಷ್ಟೊಂದು ಮಾಡಿದ್ದೀವ ಅಂತ ನಮ್ಗೆ ಅನಿಸುತ್ತೆ. ಬಟ್ ಅವ್ರು ಅಷ್ಟರ ಮಟ್ಟಿಗೆ ಅಂದರೆ ಯಾರೋ ಒಬ್ಬರು ವಯಸ್ಸಾದವ್ರು ಹೇಳ್ತಾವ್ರೆ ಅಥವಾ ಆ ಥರ ಅಲ್ಲ ಇದು. ಪ್ರತಿಯೊಂದು ಹುಡುಗಿ, ಒಂದು ಚಿಕ್ಕ ಹುಡುಗಿ ಬರ್ತಾಳೆ ಅಂದ್ಕೊಳ್ಳಿ, ಒಂದು ಕಾಲೇಜ್ ಹುಡುಗಿ, ಅವಳು ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾಳೆ. ಆಮೇಲೆ ಒಂದು ಹುಡುಗ ಬರ್ತಾನೆ, ಅವನು ಈ ಕ್ವಾಲಿಟಿ ಬಗ್ಗೆ, ಆಮೇಲೆ ಪ್ರೊಡಕ್ಷನ್ ಹೌಸ್ ಬಗ್ಗೆ, ಆಮೇಲೆ ನಮ್ಮ ಫೈಟು, ನಮ್ಮ ಪೃಥ್ವಿ ಬಗ್ಗೆ ಫೈಟು. ಆ ಫೈಟ್ ಅಂತೂ ನಂಗೆ ಒಂದು ಹುಡುಗ ಫೋನ್ ಮಾಡಿದ್ದ, ನನಗೆ ಮರ್ತೋಯ್ತು ಎಲ್ಲಿಂದ ಅಂತ. ಅಮ್ಮ ಮಾಸ್ ಅಂತೂ ಎಕ್ಸ್ಟ್ರಾಡಿನರಿ ಅಮ್ಮ, ಫೈಟ್ ಅಂತೂ ನಿಜವಾಗ್ಲೂ ಚೆನ್ನಾಗಿದೆ, ಪೃಥ್ವಿ ಅಂಬರ್ ಎಕ್ಸ್ಟ್ರಾ ಲೆವೆಲ್ಲು ಅಂತೆಲ್ಲ ಹೇಳ್ದ. ಅವಾಗ ಖುಷಿ ಆಗುತ್ತೆ ನನಗೆ. ಓಕೆ, ನಾವು ಇದನ್ನು ಅಂದರೆ ಪ್ರೊಡಕ್ಷನ್ ಹೌಸ್ ಅಂತ ಹೊಸ್ದಾಗಿ ಬಂದ್ರೂ ನಮ್ಮಲ್ಲಿ ಪ್ರತಿಯೊಂದು ನಮ್ಮನ್ನು ಬೇರೆ ದೊಡ್ಡ ಲೆವೆಲಿಗೆ ಕಂಪೇರ್ ಮಾಡೋ ಅಷ್ಟು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ಒಂದು ವೇಳೆ ಒಳಗಡೆ ಹೋಗಿ ಏನಪ್ಪ ಇವ್ರಿಗೇನೂ ಗೊತ್ತಿಲ್ಲ, ಇವ್ರು ಯಾಕಪ್ಪ ಸಿನಿಮಾ ರಂಗಕ್ಕೆ ಬಂದರು ಅಂತ ಒಂದು ನನ್ನ ಬೈದಿಲ್ಲ. ಅಂದರೆ ಬೈತಾರ ಅನ್ನೋ ಅಷ್ಟು ಮೂರ್ಖತನವಾಗಿ ನಾವು ಮಾಡಿಲ್ಲ, ಅದು ಹೊಗಳ್ತಾ ಇದ್ದಾರೆ. ಬಟ್ ನನ್ನ ಪ್ರಕಾರ ನಾನು ಇನ್ನೂ ಅಷ್ಟು ಚೆನ್ನಾಗಿ ಮಾಡಿದ್ದೀನಿ ಅಂತ ನಾನು ತೊಗೊಂಡಿಲ್ಲ, ಜನ ಹೇಳ್ತಾ ಇದ್ದಾರೆ. ಬಟ್ ಅದು ಖುಷಿ ಆಗುತ್ತೆ, ಅಯ್ಯೋ ಇಷ್ಟು ಕೊಟ್ಟಿದ್ದಕ್ಕೆ ಇಷ್ಟೊಂದು ಹೇಳ್ತಿದ್ದಾರಲ್ಲ ಅಂತ. ನಮ್ಮದು ಇನ್ನೂ ದೂರ ಇದೆ ಮುಂದಕ್ಕೆ. ಬಟ್ ನಮ್ಮ ಡೈರೆಕ್ಟ್ರ್ ಬಗ್ಗೆ ನಿಜವಾಗ್ಲೂ ನಿಮಗೆ ಕಳಿಸ್ತೀನಿ ನೋಡಿ, ಒಬ್ಬೊಬ್ರು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಅಂದರೆ, ಅವ್ರ ಕಥಾ ಅಂದ್ರನ ಅದು ಎಷ್ಟು ದಿವಸ ಮಾಡ್ಕೊಂಡ್ರು, ಅದು ಯಾವ ಕ್ವಾಲಿಟಿಲಿ ಮಾಡ್ಕೊಂಡ್ರು ಅಂತ ಅವ್ರಿಗೆ ಹೇಳ್ತಿದ್ದಾರೆ. ಆಮೇಲೆ ನಮ್ಮ ಫೈಟ್ ಮಾಸ್ಟ್ರು ಅವರು ಎಷ್ಟು ಚೆನ್ನಾಗಿ ಫೈಟ್ ತೆಗೆದಿದ್ದಾರೆ, ಮಾಸ್ ಲುಕ್ಕಲ್ಲಿ ಫೈಟ್ ಬಂದಿದೆ. ಆಮೇಲೆ ನಮ್ಮ ಹಾಡುಗಳಿರ್ಬೋದು, ನಮ್ಮ ಹಳ್ಳಿ ವಿಲೇಜ್ ಸೊಗಡು ಇರ್ಬೋದು, ಆ ಸೀನರಿ ಇರ್ಬೋದು, ಬಟ್ ಬೇರೆ ಎಲ್ಲದ್ರ ಬಗ್ಗೆ ಮಾತಾಡ್ತಾವ್ರೆ. ಅದು ನಮಗೆ ಭಾಳ ಖುಷಿ ಕೊಟ್ಟಿದೆ. ಬಟ್ ಇಷ್ಟು ಕೊಟ್ಟರೆ ಅಷ್ಟು ಕೊಡೋ ಜನ ಇದ್ದಾರಲ್ಲ ಅಂತ ತುಂಬ ಖುಷಿಯಾಗುತ್ತೆ. ಕರೆಕ್ಟ್ ಅಮ್ಮ. ಅಂದರೆ ನೀವು ಮೊದಲನೇ ಪ್ರೆಸ್ ಮೀಟಿಂದನೂ ಹೇಳ್ತಾ ಬರ್ತಿದ್ದೀರಿ ಆ್ಯಕ್ಚುಲಿ. ಅಂದರೆ ಕಂಪ್ಲೀಟ್ ಈಗ ಕಥೆನ ಆಯ್ಕೆ ಮಾಡೋದ್ರಿಂದ ಹಿಡಿದು ಟೆಕ್ನಿಕಲ್ ಟೀಮ್ನ ಕಟ್ಕೊಳ್ಳೋದ್ರಿಂದ ಹಿಡಿದು ಪ್ರತಿಯೊಂದರಲ್ಲೂ ನಿಮ್ಮದೇ ಆ್ಯಕ್ಚುಲಿ ಅಂದರೆ ಕೈವಾಡ ಇರೋದು. ಅಂದರೆ ಕಂಪ್ಲೀಟಾಗಿ ನಿಮ್ಮ ಅಂದರೆ ತಿಳುವಳಿಕೆಯ ಮಟ್ಟದ ಮೇಲೆ ಈ ಸಿನಿಮಾನ ನೀವು ಆ್ಯಕ್ಚುಲಿ ಪ್ರೊಡ್ಯೂಸ್ ಮಾಡಿರುವಂಥದ್ದು. ಜೊತೆಗೆ ನಿರ್ದೇಶಕರು ಏನು ಕೇಳ್ತಾರೆ, ಇಂತಹ ನಟ ಬೇಕು ಅಂದರೆ ಇಂಥ ನಟನೆ, ಈಗ ಗೋಪಾಲ್ ಕೃಷ್ಣ ದೇಶಪಾಂಡೆ ಬೇಕಾ ಅವರು ಬೇಕು, ರಾಜೇಶ್ ನಟರಂಗನ ಅವರು, ಪೃಥ್ವಿ ಅಂಬಾರ ಓಕೆ, ಅಂದರೆ ಎಲ್ಲೂ ಕಾಂಪ್ರಮೈಸ್ ಆಗಲಿಲ್ಲ. ಅಂದರೆ ಟೆಕ್ನಿಕಲ್ ಈಗ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾಡಲಿಕ್ಕೇ ಬೇರೆ ಜನ ಇದ್ದಾರೆ, ಮ್ಯೂಸಿಕ್ ಮಾಡೋದಕ್ಕೋಸ್ಕರ ಇನ್ನೊಬ್ರು ಇದ್ದಾರೆ, ವಿಕಾಸ್ ವಸಿಷ್ಠ, ಆ ಥರ ಎಲ್ಲೂ ಕಡಿಮೆ ಮಾಡಿದ್ದೇನೆ.
ಈ ಥರದೊಂದು ಒಳ್ಳೆ ಸಿನಿಮಾ ಕೊಡಬೇಕು, ಒಂದು ಒಳ್ಳೆ ಅಂದರೆ ಜನಗಳಿಗೆ ಒಂದು ಒಳ್ಳೆ ಅಭಿಪ್ರಾಯ ಬರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಸಿನಿಮಾ ನಿರ್ಮಾಣ ಮಾಡಿದ್ದೀರಾ. ಸೊ ಅಲ್ಲೇ ನೀವು ಗೆದ್ದಿದ್ದೀರಾ ಅಂತ ಫಸ್ಟ್ ಮೊದಲ ಹಂತದಲ್ಲೇ ಹೇಳ್ಬೋದು. ಒಂದು ಪ್ಲಸ್ ಈಗ ಪ್ರತಿಕ್ರಿಯೆ ಬಗ್ಗೆ ನೀವೇ ಹೇಳಿದ್ರಿ ಚೆನ್ನಾಗಿ ಬರ್ತಿದೆ ಆ ಥರದ್ದೆಲ್ಲ ಅಂತ. ಬಟ್ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಪ್ರತಿಕ್ರಿಯೆಗಳು ಯಾವ ರೀತಿ ಬರಬಹುದು, ಬಟ್ ಈಗ ನೀವು ಯು ಆರ್ ಹಿಯರ್ ಟು ಸ್ಟೇ, ಅಂದರೆ ಇಲ್ಲಿ ಇರ್ತಾರೆ ಇನ್ನು ಬಹಳ ವರ್ಷಗಳ ಕಾಲ ಅನ್ನೋದನ್ನು ಸಾಬೀತುಪಡಿಸಿದ್ದೀರಿ ಆ್ಯಕ್ಚುಲಿ ಆ್ಯಸ್ ಎ ನಿರ್ಮಾಪಕರಾಗಿ. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಸೊ ಇದೇ ಥರ ಪ್ರತಿಕ್ರಿಯೆಗಳು ನಿಮಗೂ ಬಂದಿರುತ್ತೆ. ಸೊ ಇನ್ನು ನಾವು ಎದುರು ನೋಡ್ಬೋದು. ನನಗೆ ಅದೆಲ್ಲ ಮೊದಲಿಂದ ಅಭ್ಯಾಸ. ನಾವು ಬರ್ಬೇಕಾದ್ರೆ ನಾವು ಅದನ್ನ ರೆಡಿಯಾಗೇ ಬಂದಿರ್ತೀವಿ. ಈಗ ಏನಂದ್ರೆ ನಾಳೆನೇ ಥಿಯೇಟ್ರಿಗೆ ಹೋಗುತ್ತೆ ನಾಡಿದ್ದು ಅದೆಲ್ಲ ಇಲ್ಲ ನಮ್ಮ ತಲೆಯಲ್ಲಿ. ಕಾಯಬೇಕು, ಕಾದು ನಿಧಾನಕ್ಕೆ ತಾಳ್ಮೆಯಿಂದ ಒಂದಲ್ಲ ಎರಡಲ್ಲ ಎಷ್ಟೋ ಸಿನಿಮಾಗಳಪ್ಪ ಕೋಟಿ ಕೋಟಿ ಹಾಕಿರೋ ಸಿನಿಮಾಕ್ಕೆ ರಿಸಲ್ಟ್ ಬಂದಿರಲ್ಲ. ಬಟ್ ಈ ಸಣ್ಣ ಬಜೆಟಲ್ಲಿ ನಾವು ಅಂದರೆ ಸಣ್ಣದು ಅಂದರೆ ಎಲ್ಲರೂ ದೊಡ್ಡ ಲೆವೆಲ್ಗೆ ಹೇಳ್ತಾ ಇರೋದು. ಅದು ಏನೇ ಆಗಲಿ ಒಂದು ಒಪ್ಕೊಂಡು ಇಷ್ಟೊಂದು ಪ್ರೀತಿ ತೋರಿಸ್ತಿದಾರಲ್ಲ, ನಮ್ಗೊಂದು ಒಪ್ಸಿತ್ತು. ಈ ಕೆಲಸ ಡಬ್ಬ ಥರ ಇದೆ ಅದೆಲ್ಲ ಏನೂ ಇಲ್ಲ. ನಾವೇನು ಒಪ್ಸಿಟ್ಕೊಂಡು ಒಂದು ಥಿಯೇಟ್ರಿಗೆ ಸಿನಿಮಾ ಬಿಡ್ಬೋದು ಅಂದರೆ ಸುಮ್ಮನೆ ಬಿಡೋಕ್ಕಾಗಲ್ಲ, ನಿಮಗೆ ಗೊತ್ತಲ್ಲ. ಅದು ಅದೆಲ್ಲದಕ್ಕೂ ರೆಡಿ ಇದ್ರೇ ಥಿಯೇಟ್ರಿಗೆ ಬಿಡೋಕ್ಕೆ ಸಾಧ್ಯ. ಇನ್ನೇನೋ ತಂದು ನಮಗೇನೋ ಗೊತ್ತಿಲ್ಲ ಅಂತ ಸುತ್ತಬಿಟ್ಟು ಬಿಡೋಕ್ಕಾಗಲ್ಲ. ಹಾಗಾಗಿ ನನಗೆ ತುಂಬ ಖುಷಿ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಜನ ನಮ್ಮನ್ನು ಈ ಥರನೇ ಕೈ ಹಿಡಿತಾರೆ ಅನ್ನೋ ಒಂದು ಸಣ್ಣದರಲ್ಲಿ ನಮಗೆ ನಂಬಿಕೆ ಕೊಟ್ಟಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೊಳ್ಳೆ ಸಿನಿಮಾ ಕೊಡ್ತೀವಿ. ತುಂಬ ನಂಬಿಕೆ ಬಂದಿದೆ, ಹೋಪ್ಸ್ ಬಂದಿದೆ, ಇಂಡಸ್ಟ್ರಿಯಲ್ಲಿ ನಿಲ್ಬೋದು ಅನ್ನೋ ಭರವಸೆ ಕೊಟ್ಟರು. ನಮ್ಮ ಆಡಿಯನ್ಸ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನೋಡ್ರಪ್ಪ, ನೀವು ನನ್ನ ಒಂದು ಇಡಿಯಾಗಿ ಕೊಟ್ಟಿದ್ದೀರಾ, ನಾನು ಒಂದು ಬೆಟ್ಟದಷ್ಟು ನಿಮ್ಮನ್ನು ಪ್ರೀತಿ ತೊಗೊಂಡಿದ್ದೀನಿ. ಇನ್ನು ಮುಂದಕ್ಕೂ ನಾನು ಇದೇ ಥರ ನಿಮಗೆ, ನೀವು ಯಾವತ್ತು ನನ್ನ ಬ್ಯಾನರಿಂದ ನಿಮ್ಗೆ ಎಲ್ಲೂ ವಲ್ಗರಿಟಿ ಇಲ್ಲದೆ ಸಿನಿಮಾ ಥಿಯೇಟ್ರಿಗೆ ಹೋಗಿ ಇದೇ ಥರ ಬರೋ ಥರದ್ದು ನಾನು ಮುಂದಿನ ದಿನಗಳಲ್ಲಿ ಇದೇ ಥರ ಸಿನಿಮಾ ಕೊಡ್ತೀನಿ ಅಂತ ಹೇಳ್ಬೋದು. ಕರೆಕ್ಟ್. ಅದೇ ನಾನು ಆಗಲೇ ಹೇಳಿದಾಗೆ ನೀವು ಜಸ್ಟ್ ಒಂದು ಸಿನಿಮಾ ಪ್ರೊಡ್ಯೂಸರ್ ಆಗಿ ಅಂತೂ ಉಳ್ಕೊಳ್ಳೋದು ಬಂದಿಲ್ಲ, ಇಲ್ಲಿ ಕಂಟಿನ್ಯೂಸ್ ಸಿನಿಮಾ ಕೊಡೋದಕ್ಕೇ ಬಂದಿರೋದು ಆ್ಯಕ್ಚುಲಿ. ಸೊ ಇನ್ನು ಮುಂದಕ್ಕೆ ಸಿನಿಮಾಗಳನ್ನು ಮಾಡ್ತಾ ಹೋಗಬೇಕು ಅನ್ನೋದಕ್ಕೆ ಈ ಸಿನಿಮಾದ ಪ್ರತಿಕ್ರಿಯೆ ನಿಮಗೆ ಎಷ್ಟರ ಮಟ್ಟಿಗೆ ಒಳ್ಳೆ ರೀತಿಯಲ್ಲಿ ನಿಮಗೆ ಸಿಕ್ಕಿದೆ ಅಂತ? ಇಲ್ಲ, ನನಗೆ ಇದು ಸಿಕ್ಕದೋಗ್ಲಿ ನಾನು ಹೋಪ್ಸ್ ಇಟ್ಕೊಂಡೇ ಬಂದಿರೋದು. ಸಿಗುತ್ತೆ, ಸಿಕ್ಬಿಡುತ್ತೆ, ಸಿಕ್ಕಿದ್ರೆ ಇರಬೇಕು, ಸಿಕ್ಕಲಿ ಅದೆಲ್ಲ ಇಲ್ಲ. ಬಟ್ ಹುಮ್ಮಸ್ ಬಂತು, ಜನ ಪ್ರೋತ್ಸಾಹ ಕೊಟ್ಟರು. ಎಲ್ಲ ಆಡಿಯನ್ಸ್ ಕನ್ನಡ ಜನತೆಗೆ ಥ್ಯಾಂಕ್ಸ್ ಹೇಳ್ತೀನಿ. ನಾನು ಬಂದರು ಅಂದರೆ ನಾನು ಯಾವಾಗಲೂ ಹೇಳ್ಕೊಂಡೇ ಬಂದೆ, ನನ್ನ ಯಶ್ ಅಮ್ಮಾಗಿ ನೋಡಬೇಡಿ, ನನ್ನ ಪುಷ್ಪ ಅರುಣ್ ಆಗಿ ನೋಡಿ. ಎಷ್ಟು ಲೆವೆಲಿಗೆ ಹೋಲಿಸ್ಬಿಟ್ರೆ ಆ ಥಿಯೇಟ್ರಿಗೆ ಹೋಯ್ತಾ ತುಂಬ ಎಕ್ಸ್ಪೆಕ್ಟೇಷನ್ ಎಷ್ಟು ಮಾಡಿದ್ದಾರೆ ಅಂದರೆ ಆ ಲೆವೆಲ್ಲೇ ಬೇರೆ ಹೋಗುತ್ತೆ. ನಾವು ABCD ಇಂದನೇ ಯಶು ಬಂದಿರೋದು, ಬಟ್ ಇವತ್ತು ಯಶು ನೋಡೋ ರೀತಿ ಬೇರೆ. ಹಾಗಾಗಿ ಎಷ್ಟು ಲೆವೆಲ್ಗೆ ಅವ್ರು ಥಿಂಕ್ ಮಾಡಬಾರ್ದು ಅಂತಲೇ ನಾನು ಅದನ್ನು ಒಪ್ಸನ್ನ ಹೇಳ್ಕೊಂಡೇ ಬಂದೆ. ಬಟ್ ನನಗೆ ಇಷ್ಟೊಂದು ರೆಸ್ಪಾನ್ಸ್ ಕೊಡ್ತಾರೆ. ನಮ್ಮ 4-5 ಜನ ಒಂದು ಅಷ್ಟು ಜನದ್ದು ಖುಷಿಯಾಗಿದ್ದಾರೆ ಎಲ್ಲರೂ. ಅಂದರೆ ಈಗ ನಾನೇ ಸೆಲೆಕ್ಟ್ ಮಾಡಿ, ನಾನೇ ಒಂದು ಟೀಮ್ ಕಟ್ಟಿ, ನಾನೇ ಒಂದು ಥಿಯೇಟ್ರಿಗೆ ಬಿಟ್ಟಿರೋದ್ರಿಂದ ಆ ಖುಷಿಯಿಂದ ನೋಡಿ ಯಾವುದೂ ಅಲ್ಲಗಳಿದೆ ಬರ್ತಾ ಇದ್ದಾರಲ್ಲ, ಅದು ದೊಡ್ಡ ಗಿಫ್ಟು ನನಗೆ ಅವ್ರು ಕೊಟ್ಟಿರೋದು ಕನ್ನಡ ಆಡಿಯನ್ಸ್. ಸೊ ನಿಮ್ಮ ಟೇಸ್ಟ್ ಬಗ್ಗೆ ನಿಮಗೆ ಈಗ ಖುಷಿ ಅಂದರೆ ನನಗೆ ಒಪ್ಸು ಇನ್ನೂ ಸ್ವಲ್ಪ ಗಟ್ಟಿ ಆಯಿತು. ಓಕೆ, ಈಗ ನಾನು ಕತೆ ಸೆಲೆಕ್ಟ್ ಮಾಡಿದ್ಮೇಲೆ ನಮ್ಮ ಪೃಥ್ವಿ ಮಾಡಿದ್ಮೇಲೆ ರಾಜೇಶ್ ಮಾಡಿದ್ರು, ಅಲ್ಲೊಂದು ಹಂತಕ್ಕೆ ಧೈರ್ಯ ಬಂದಿತ್ತು. ಈಗ ಪ್ರತಿಯೊಬ್ಬರು ಹೇಳ್ತಾವ್ರೆ ಇದು ಮೋಸ ಮಾಡೋರು ಹೆಂಗಿರ್ತಾರೆ, ಆಮೇಲೆ ಈ ಮೋಸ ಮಾಡೋರು ನಾವು ಹೋಗೋವರೆಗೂ ಇದ್ದೇ ಇರ್ತಾರೆ, ಅದನ್ನೆಲ್ಲ ಎಷ್ಟೊಂದು ಜನ ಹೇಳಿದ್ದಾರೆ. ಅದೆಲ್ಲದಕ್ಕೂ ನಾನೇನು ಅಂದ್ಕೊಂಡಿದ್ದೆ ಅದೇ ಥರ ಜನಕ್ಕೆ ಅದು ರೀಚ್ ಆಗಿದೆ. ಈಗ ನೀವು ಅಷ್ಟೇ, ಅಮ್ಮ ಇದು ಕಪ್ಪು ಅಂದರೆ ಅದು ಕಪ್ಪಾಗಿದ್ದರೆ ನನಗೂ ಖುಷಿ ಅಲ್ವಾ. ನಾನು ಕಪ್ಪನ್ನ ಬಿಳಿ ಅಂತಿದ್ದು ನೀವು ಕಪ್ಪು ಅಂತಿದ್ದಾಗ ನಮಗೆ ನನಗೆ ಇಲ್ಲಿಲ್ಲ, ನನಗೇನು ತಿಳುವಳಿಕೆ ಇಲ್ಲ ಅನ್ಕೋಬೋದು. ನನ್ನ ಟೇಸ್ಟೇ ಅವರು ಹೇಳ್ತಾವ್ರೆ, ಖುಷಿಯಿಂದ ಹೇಳ್ತಾವ್ರೆ. ಆವಾಗ ನನಗೊಂದು ಒಪ್ಸ್ ಬಂತು, ಮಾಡ್ಬೋದು. ಅಲ್ದಿದ್ರೂ ಮಾಡ್ತೀನಿ. ಬಟ್ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಆಡಿಯನ್ಸ್ ಬಗ್ಗೆ ನಂಗೆ ನಂಬಿಕೆ ಬಂತು. ಕರೆಕ್ಟ್. ಸೊ ಜನಗಳ ಆರ್ಗ್ಯಾನಿಕ್ ರಿಯಾಕ್ಷನ್ ನಿಮಗೆ ಖುಷಿ ಕೊಟ್ಟಿದೆ. ಬಟ್ ಕೆಲವೊಂದಷ್ಟು ಮಿಶ್ರ ಪ್ರತಿಕ್ರಿಯೆ ಅಂತ ಹೇಳ್ತೀವಿ ಆ್ಯಕ್ಚುಲಿ. ಅಂದರೆ ಅದು ಈಗ ರಾಂಗ್ ಅಂತ ಹೇಳೋಕ್ಕಾಗಲ್ಲ ಅದನ್ನ. ಅಂದರೆ ಇಲ್ಲ ಇದು ಸಿನಿಮಾ ಚೆನ್ನಾಗೇ ಇಲ್ಲ ಅಂತ ಯಾರು ಹೇಳ್ತಾ ಇಲ್ಲ, ಫ್ಲಾಸ್ ಅಂತ ಹೇಳ್ತಾರೆ ಕೆಲವು. ಓಕೆ, ಇಂಪ್ರೂವ್ಮೆಂಟ್ಸ್ ಇರ್ಬೋದಿತ್ತು ಆ ಥರದ್ದೆಲ್ಲ ಅಂತ. ಸೊ ಅದು ನೀವು ಯಾವ ರೀತಿ ತಗೊಳ್ತೀರಾ ಅಂತ? ಎಲ್ಲರೂ ಮೆಚ್ಚಕ್ಕೆ ನಾವು ಸಿನಿಮಾ ಮಾಡೋಕ್ಕಾಗಲ್ಲ. ಏನಾಗುತ್ತೆ, ಈಗ ನಿಮ್ಮ ಮನೇಲಿ ನಿಮ್ಮಮ್ಮ ಒಂದು 4 ಥರ ಅಡುಗೆ ಮಾಡಿರ್ತಾರೆ, ಎಲ್ಲರೂ ತಿಂತಾ ಇರ್ತಾರೆ, ನೀನು ಒಬ್ಬ ಇಷ್ಟಪಡಲ್ಲ, ಇದು ನಂಗೆ ಇಷ್ಟ ಇಲ್ಲ ಅಂದಾಗ ನಾವು ಬೇರೆ ಅಡುಗೆ ಮಾಡಿ ಕೊಡ್ತೀವಿ. ಆದರೆ ಸಿನಿಮಾ ಹಂಗಲ್ಲ, ಬೇರೆ ಅಡುಗೆ ಮಾಡಿ ಆಗಲೇ ಕೊಡೋಕ್ಕಾಗಲ್ಲ. ಅಂಥ ಜನಗಳಿಗೆ ಮುಂದಿನ ದಿನಗಳಲ್ಲಿ ಅದರಲ್ಲಿ ಏನು ಸರಿಪಡಿಸ್ಕೋಬೋದು ಅಂತ ನೋಡಿ ಇನ್ನೂ ಕೆಲವು ಬೆಟರ್ ಮಾಡ್ತೀವಿ. ಕರೆಕ್ಟ್. ಸೊ ಈಗ ಬೆಟರ್ ಮಾಡ್ತೀವಿ ಅಂತ ನೀವು ಹೇಳಿದ್ರೆ ಆ್ಯಕ್ಚುಲಿ ಖಂಡಿತ ಬೆಟರ್. ಅವ್ರಿಗೂ ಅನಿಸಿರ್ಬೋದೇನೋ, ಅವ್ರಿಗೇನು ಅನ್ನಿಸ್ತೋ ಆ ಒಪಿನಿಯನ್ ತಗೊಂಡು ಕೂತು ನಮ್ಮ ಕಂಪ್ನಿ ಜೊತೆ ಡಿಸ್ಕಷನ್ ಮಾಡಿ, ನಮ್ಮ ಟೀಮ್ ಜೊತೆ ಎಲ್ಲಿ ನಾವು ಇನ್ನು ಅವ್ರಿಗೆ ಯಾಕೆ ಇಷ್ಟ ಆಗಿಲ್ಲ, ಈಗ 100 ಜನದಲ್ಲಿ 20 ಜನಕ್ಕೆ ಇಷ್ಟ ಆಗಿದೆಯೋ 2 ಜನಕ್ಕೆ, ಅದನ್ನು ಮುಂದಿನ ದಿನಗಳಲ್ಲಿ ಡಿಸ್ಕಷನ್ ಮಾಡ್ತೀನಿ, ಮಾಡಿ ಅವ್ರಿಗೂ ಒಳ್ಳೆ ರೀತಿಯಲ್ಲಿ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಕರೆಕ್ಟ್. ಅಮ್ಮ, ನಾವು ವರ್ಲ್ಡ್ ಬಿಲ್ಡಿಂಗ್ ಅಂತ ಒಂದು ಹೇಳ್ತೀವಿ ಆ್ಯಕ್ಚುಲಿ. ಅಂದರೆ ಈಗ ತರಣಕಾಂಬಿ
ಪೊಲೀಸ್ ಸ್ಟೇಷನ್ ಆಗಿರ್ಬೋದು, ಕೊತ್ತಲವಾಡಿ ಗ್ರಾಮ ಅಂದರೆ ಕ್ರಿಯೇಟ್ ಮಾಡಿರೋ ರೀತಿ ಅಂದರೆ ಅದು ಬೇರೆದೇ ಪ್ರಪಂಚ. ಆ ಸಿನಿಮಾ ಒಂದ್ಸಲ ಶುರು ಆದಮೇಲೆ ಅದೊಂದು ಬೇರೆ ಪ್ರಪಂಚ ಆ್ಯಕ್ಚುಲಿ. ಆ ಪ್ರಪಂಚದಲ್ಲಿ ಕೆಲವೊಂದಷ್ಟು ಈ ಗುಜರಿ ಬಾಬು ಇರ್ಬೋದು, ಮೋನಾ, ಆ ಥರ ಕ್ಯಾರೆಕ್ಟರ್ಸ್ಗಳು ಆ್ಯಕ್ಚುಲಿ ನಮಗೆ ಹೋಗ್ತಾ ಹೋಗ್ತಾ ಕನೆಕ್ಟ್ ಆಗ್ತಾ ಹೋಗುತ್ತೆ. ಪ್ಲಸ್ ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ನಾವು ಮೋಸ್ಟ್ಲಿ ಆ ಊರವ್ರೇನೋ ಅನ್ಸೋದಕ್ಕೂ ಶುರು ಆಗುತ್ತೆ ಆ್ಯಕ್ಚುಲಿ ಒನ್ ಟೈಮಲ್ಲಿ. ಅಂದರೆ ಅಷ್ಟರ ಮಟ್ಟಿಗೆ ಆ್ಯಕ್ಟಿಂಗನ್ನು ತೆಗೆಸಿದ್ದಾರೆ ನಿರ್ದೇಶಕರುಗಳು ಪ್ರತಿಯೊಬ್ಬರಿಂದನೂ ಕೂಡ. ಅಂದರೆ ನಾವೇ ಅಂದರೆ ಆಡಿಯನ್ಸೇ ಅಂದರೆ ಒಂದು ಸಿನಿಮಾ ಕಥೆ ಜೊತೆಗೆ ಒಳಗೊಳ್ಳೋದು ಬಹಳ ಕಷ್ಟ ಆ್ಯಕ್ಚುಲಿ. ಅದನ್ನು ನಿರ್ದೇಶಕರು ಸಾಧ್ಯ ಮಾಡಿದ್ದಾರೆ. ಬಹುಶಃ ನಿಮಗೂ ಅದೇ ಅನಿಸಿರುತ್ತೆ ಸಿನಿಮಾ ನೋಡಿದಾಗ. ನನಗೆ ಕತೆ ಕೇಳೋಗ್ಲೇ ಅನಿಸ್ಬಿಟ್ಟಿತ್ತು. ಅಂದರೆ ಒಂದು ಹಳ್ಳಿ ಹುಡುಗ, ಆಮೇಲೆ ಅವನು ಯಾರೂ ಇಲ್ಲದೆ ಅವನ ಪಾಡ್ಗೆ ಅವನು ಸುತ್ತಾಡ್ಕೊಂಡಿರೋ ಟೈಮಲ್ಲಿ ಕರ್ಕೊಂಡೋಗಿ ಎಲೆಕ್ಷನ್ನಿಗೆ ನಿಲ್ಸೋದಾಗ್ಬೋದು, ಅವನ್ನ ಡೈವರ್ಟ್ ಮಾಡೋದು, ಅವನು ಒಳ್ಳೆ ರೀತಿಲಿ ಬಲೆಗೆ ಬೀಳಿಸ್ಕೊಳ್ಳೋದು, ಇದೆಲ್ಲ ನೋಡಿದಾಗ ಅದು ಪ್ರತಿ ಮನೇಲಿ ನಡೆಯುತ್ತೆ, ಪ್ರತಿ ಊರಲ್ಲಿ ನಡೆಯುತ್ತೆ, ಪ್ರತಿ ಪಕ್ಕದ ಊರಲ್ಲೂ ನಡೆಯುತ್ತೆ. ಅದು ಯಾರು ತೋರ್ಪಡಿಸ್ಕೊಳ್ಳಲ್ಲ. ಕತೆ ಮೂಲಕ ಹೇಳಿದಿರೋದಕ್ಕೆ ಎಷ್ಟು ಜನಕ್ಕೆ ಇಷ್ಟ ಆಗಿದೆ ಗೊತ್ತಾ ಈ ಸಿನಿಮಾ ನೋಡಿ. ಆಮೇಲೆ ಮಾಫಿಯಾ ತೋರಿಸಿದ್ದೀವಿ. ಏನಂದರೆ ಅವರು ಕೆಲವು ಡೈಲಾಗ್ ಬರೆದಿದ್ದಾರಲ್ಲ, ನಮ್ಮ ಡೈಲಾಗ್ ರೈಟ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ತುಂಬ ಚೆನ್ನಾಗಿ ಪ್ರತಿಯೊಬ್ಬರು ಡೈಲಾಗ್ ಬಗ್ಗೆ ಹೇಳ್ತಾ ಇದ್ದಾರೆ, ಮ್ಯೂಸಿಕ್ ಬಗ್ಗೆ ಹೇಳ್ತಾ ಇದ್ದಾರೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಎರಡೆರಡು ಥರ ಮ್ಯೂಸಿಕ್ ಬರುತ್ತಲ್ಲ. ಆಮೇಲೆ ನಮ್ಮ ಕಾಸ್ಟ್ಯೂಮು ಹಳ್ಳಿಗೆ ತಕ್ಕ ಕೊಟ್ಟಿದ್ದೀರಾ, ಕಲರು ಮೇಕಪ್ ಮಾಡ್ತಾರಲ್ಲ ಅದು ಹಳ್ಳಿಗೆ ತಕ್ಕ. ನಿಮ್ಮ ಡೈರೆಕ್ಟ್ರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಪ್ರತಿಯೊಂದು ನನಗೆ ಈಗ ನಿಮಗೆ ಸ್ಕ್ರೀನ್ ಮೇಲೆ ಹೇಳೋದಲ್ಲ, ನಂಗೆ ಡೈಲಿ 50 ಫೋನ್ ಬರುತ್ತೆ, 100 ಫೋನ್ ಬರುತ್ತೆ, ಅವ್ರದ್ದೆಲ್ಲ ಕೇಳ್ಕೊತೀನಿ. ನಿಮ್ಗೆ ಏನು ಇಷ್ಟ ಆಯಿತು, ನಿಮ್ಗೆ ಎಲ್ಲಿ ನೋಡಿದ್ರಿ, ಯಾಕೆ ಅಮ್ಮ ನಿಜವಾಗ್ಲೂ ಚೆನ್ನಾಗಿದೆ ಅಮ್ಮ, ನಿಮ್ಗೆ ಹೆಂಗೆ ಅನುಭವ, ನಿಮ್ಗೆ ಹೆಂಗೆ ಮನೇಲಿ ಇದಾರಲ್ಲಪ್ಪ ನೋಡ್ತಾ ಇದ್ವಿ, ಬಟ್ ನಾವು ಅಷ್ಟು ಬೆಟ್ಟ ಮಾಡೋಕ್ಕಾಗದಿದ್ರು ಅಟ್ಲೀಸ್ಟ್ ಒಂದು ಕೆಳಗಡೆ ಒಂದು ಪಾಠ ಕಟ್ಟಿದ್ದೀವಪ್ಪ ಅಂತ ಹೇಳ್ತಾ ಇರ್ತೀವಿ. ಕರೆಕ್ಟ್. ಮತ್ತು ಅದೇ ಈ ಸಿನಿಮಾದ ಮೇಯ್ನ್ ಆ್ಯಕ್ಚುಲಿ ಥೀಮ್ ಅದು ರಿವೀಲ್ ಆಗೋದು ಕ್ಲೈಮ್ಯಾಕ್ಸಲ್ಲಿ. ಅಂದರೆ ಆ ಒಂದು ಬಾಟಮ್ ಲೈನಲ್ಲಿ ಒಂದು ಸಂದೇಶ ಏನಿದೆ ಅಂದರೆ ಮೋಸ ಮಾಡೋರು ಇರೋ ತನಕ ಮೋಸ ಹೋಗೋರು ಇದ್ದೇ ಇರ್ತಾರೆ, ಮೋಸ ಹೋಗೋರು ಇರೋ ತನಕ ಮೋಸ ಮಾಡೋರು ಇದ್ದೇ ಇರ್ತಾರೆ ಅನ್ನೋ ಥರ ಆ್ಯಕ್ಚುಲಿ. ಅದು ಈಗ ನಿಮ್ಮ ರಿಯಲ್ ಲೈಫಲ್ಲಿ ಯಾವ ರೀತಿ ಏನಾದರೂ ಅನುಭವ ಆಗಿಲ್ಲ? ನಮ್ಮ ರಿಯಲ್ ಲೈಫಲ್ಲಿ ನಮ್ಮದು ಬರಲ್ಲ. ನಮ್ಮ ನಾಳೆನೂ ನಾನು ಮೋಸ ಹೋಗ್ಬೋದು. ಈಗ ತುಂಬ ಚೆನ್ನಾಗಿ ನೀವು ಮಾತಾಡ್ತಿರ್ತೀರ, ನಿಮ್ಮ ಹಿಂದೆನೇ ನನ್ನ ಹಿಂದೆನೇ ನೀವೇ ಏನೋ ಮಾಡ್ಬೋದು. ಅದನ್ನು ನಾವು ಎಚ್ಚರಿಕೆಯಾಗಿರಬೇಕು. ಆ ಸಮಾಜ ಇರೋದೇ ಹಿಂಗೆ. ಅದ್ರ ಜೊತೆಗೆ ನಾವು ಬರೀ ಅದನ್ನು ತೋರಿಸಿಲ್ಲ, ಒಂದು ಸರ್ಕಾರಕ್ಕೆ ಬೇಕಾಗೋದೊಂದು ತೋರಿಸಿದ್ದೀವಿ. ಗೌರ್ಮೆಂಟಿಗೆ ನನ್ನ ಸಿನಿಮಾಲಿ ಸಮಾಜಕ್ಕೊಂದು ಮೆಸೇಜ್ ಇರುತ್ತೆ ಯಾವಾಗಲೂ. ಸಮಾಜಕ್ಕೆ ಮೆಸೇಜ್, ಸಮಾಜದ ಮೆಸೇಜು ನಮ್ಮ ಯೂತ್ಸಿಗಿರಬೇಕು. ಮುಂದಿನ ಜನ್ರೇಷನ್ಗೆ ಏನು ನಾವು ಮಾಡಬೇಕು ಅದ್ರ ಬಗ್ಗೆ ಇದೆ. ಈಗ ಮೆಸೇಜ್ ಅಂದರೆ ನಾವೇನು ಸಾಧಾರಣ ಮೆಸೇಜ್ ಕೊಟ್ಟಿಲ್ಲ ಅಲ್ಲಿ. ನಾವು ಯಾವುದು ಡಮ್ ಡುಮ್ ಅಂತ ಮಾಡೋಕ್ಕೆ ಹೋಗಿಲ್ಲ. ನಾವು ನಿಜವಾಗ್ಲೂ ಕೂತು ಕೂಲಾಗಿ ನೋಡಿದಾಗ ನಮ್ಮ ಕಥೆನ ನೀವು ರಿಯಲೈಸ್ ಮಾಡ್ಕೊಂಡು ಆಚೆ ಬರ್ತೀರ. ಆ ಥರದ್ದು ಕತೆ ಮಾಡಿದ್ವಿ. ಮುಂದಿನ ದಿನಗಳು ನನ್ನ ಬ್ಯಾನರಿಗೆ ಬರೋರೆಲ್ಲ ಅದೇ ಥರ ಕತೆ ಎಕ್ಸ್ಪೆಕ್ಟ್ ಮಾಡಬೇಕು. ಅಂದರೆ ಅದೇ ಹಂಗೆ ಇರಬೇಕು. ಮೆಸೇಜ್ ಇಲ್ಲದೆ ಸುಮ್ಮನೆ ಡ್ಯಾಮ್ ಡೂಮ್ ಅಂತ ಮಾಡೋಕ್ಕೆಲ್ಲ ಆ ಥರದ್ದು ನನ್ನ ಬ್ಯಾನರಿಂದ ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ ಆಡಿಯನ್ಸಿಗೆ ನಾನು ಹೇಳ್ತೀನಿ. ಬಟ್ ಪ್ರತಿಯೊಂದು ನಿಮಗೆ ಲವ್ ಇದೆ, ಡ್ಯಾನ್ಸು ಇದೆ, ಫೈಟು ಇದೆ, ಹಾಡು ಇದೆ, ಎಲ್ಲ ಇದೆ. ಅಂದರೆ ಹಳ್ಳಿ ಸೊಗಡಲ್ಲಿ ಏನಿರುತ್ತೆ ಅಷ್ಟಿದೆ. ನಾವಂತ ಸಿಟಿ ತಂದು ಹಳ್ಳಿಗೆ ಹಾಕೋಕ್ಕಾಗಲ್ಲ. ಈಗ ನಾವೊಂದು ಹಾಡು ಹಾಕ್ಬಿಡ್ಬೋದು ಡಾಮ್ ಡೂಮ್ ಅಂತ, ಅದು ಹಳ್ಳಿಲಿ ಆ ಥರ ಖರ್ಚು ಮಾಡಿ ಆಡೋರು ಯಾರೂ ಇರಲ್ಲ. ಒಬ್ಬ ಹಳ್ಳೀಲಿ ಏನು ಪಂಚೆ ಉಟ್ಕೊಂಡು ಅವ್ನ ಖುಷಿಗೆ ಏನು ಆಡ್ಬೋದು, ಅವ್ನಿಗೆ ಅವ್ನು ಸ್ವಲ್ಪ ದುಡ್ಡು ಸಿಕ್ತಾಗ ಎಷ್ಟು ಖುಷಿ ಪಡ್ಬೋದು ಆ ಥರ ಡ್ಯಾನ್ಸ್ ಮಾಡಿದ್ದಾನೆ. ಅವ್ನಿಗೆ ಏನಾರ ಕೋಪ ಬಂದು ಯಾರೋ ಹುಡುಗಿ ಮುಟ್ಟಕ್ಕೆ ಹೋದಾಗ ಹೆಂಗೆ ಫೈಟ್ ಮಾಡ್ಬೋದು ಹಂಗೆ ಮಾಡಿದ್ದಾನೆ. ಅದನ್ನು ನಾವು ನ್ಯಾಚುರಲಾಗಿ ತೋರಿಸ್ಬೇಕು. ಅದು ಬಿಟ್ಬಿಟ್ಟು ಏನೋ ಢಾಬ್ ಡೂಬ್ ಅಂತ ತೋರ್ಸೋಕ್ಕಾಗಲ್ಲ. ಅದು ನಮ್ಮ ಬ್ಯಾನರ್ದು ಇದು. ಕರೆಕ್ಟ್ ಅಮ್ಮ. ಅದೇ ಸದಭಿರುಚಿಯ ಸಿನಿಮಾ ಕೊಡೋದು ನಿಮ್ಮ ಒಂದು ನಂಬಿಕೆ ಅಂತ ನೀವು ಹೇಳ್ತೀರಾ. ಇದು ಹೌದು ಬೈಕೆ. ಹೌದು. ನನಗೆ ಜಸ್ಟ್ ನಿಮ್ಮ ಒಂದು ಸಿನಿಮಾ ಅಂದರೆ ನಾಲೆಡ್ಜ್ ಜಸ್ಟ್ ಅಂದರೆ ನೀವು ಯಾವ ಥರ ಸಿನಿಮಾ ಅಂದರೆ ಅಫ್ಕೋರ್ಸ್ ನೀವು ಹೇಳ್ತಾ ಬಂದಿದ್ದೀರಾ ಅಣ್ಣವ್ರ ಸಿನಿಮಾಗಳನ್ನೇ ನಾನು ಫಾಲೋ ಮಾಡ್ತಾ ಬರ್ತಾ ಇದ್ದಿದ್ದು. ನಾನು ಅಣ್ಣವ್ರ ಫ್ಯಾನು ಎಷ್ಟು ಫ್ಯಾನಲ್ಲ ಅಂತ ಹೇಳಿದ್ದೀರ ಬಹಳ ಸಲ. ಬಟ್ ಇವತ್ತಿನ ಟ್ರೆಂಡ್ ಏನಿದೆ ಆ್ಯಕ್ಚುಲಿ ಅಂದರೆ ಇವತ್ತಿನ ಸಿನಿಮಾಗಳು ಯಾವ್ದು ಹೋಗ್ತಾ ಇದೆ, ಯಾವ್ದು ಜನ ಇಷ್ಟಪಡ್ತಿದ್ದಾರೆ. ಈಗ ಸಯ್ಯಾರ ಅಂತ ಒಂದು ಹಿಂದಿ ಫಿಲಮ್ ಹೋಯ್ತು ಆ್ಯಕ್ಚುಲಿ. ಈ ಕನ್ನಡದಲ್ಲಿ ಸೂ ಫ್ರಮ್ ಸೋ ಅಂದರೆ ತುಂಬ ಬಹಳ ಅಂದರೆ ಅದ್ಭುತವಾಗಿ ಅಂದರೆ ಪ್ರತಿಕ್ರಿಯೆ ಪಡ್ಕೊಳ್ತಿದೆ. ಟಿಕೆಟ್ ಇವತ್ತು ಸಿಗ್ತಾ ಇಲ್ಲ. ಆ ಥರ ಕಾಮಿಡಿ ಸೀನ್. ಕರೆಕ್ಟ್. ಅದೇ ಇದು ಇದೇನು ಹೇಳ್ತಾರೆ, ಇದು ಸೀರಿಯಸ್ ಸಿನಿಮಾ. ಕರೆಕ್ಟ್. ಇದು ಹೆಂಗ್ ಗೊತ್ತಾ, ಒಬ್ಬಟ್ಟು ಬೇರೆ ರೊಟ್ಟಿ ಬೇರೆ. ಹೌದು. ಆ ಥರ ಅದಕ್ಕಿದಕ್ಕೂ ಕಂಪೇರ್ ಇಲ್ಲ. ಆದರೆ ನಾನು ಮುಂದಿನ ದಿನಗಳ ಕಾಮಿಡಿ ಸಿನಿಮಾ ನಾನು ಮಾಡ್ಬೋದು. ಬಟ್ ನಾನು ನನ್ನ ಬ್ಯಾನರಿಂದ ಬರೀ ಕಾಮಿಡಿ ಸಿನಿಮಾ ಮಾಡತ್ತೀನಿ ಅಂತ ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿಬಿಡಿಲ್ಲ. ನಂದು ಯಾವತ್ತೂ ಸೀರಿಯಸ್ ಇರುತ್ತೆ, ಮೆಸೇಜ್ ಇರುತ್ತೆ, ಸಮಾಜಕ್ಕೆ ಬೇಕಾಗೋದಿರುತ್ತೆ. ನನ್ನದೇ ಅದೊಂದು ಜವಾಬ್ದಾರಿ ಇದೆ. ನಾನು ಬಂದಿರೋದು ಬ್ಯಾನರ್ ಮಾಡೋಕ್ಕೆ. ನನ್ನ ಬ್ಯಾನರಿಂದ ನಾನು ಸಮಾಜಕ್ಕೆ ಮೆಸೇಜ್ ಕೊಡೋ ಸಿನಿಮಾ ಮಾಡ್ತೀನಿ. ಈಗ ನಾನು ಹೇಳ್ತೀನಪ್ಪ, ನೀನು ಎಲ್ಲ ಬಿಟ್ಬಿಡು, ನೀನು ಹೋಗಿ ಕೂತಾಗ ನಿಂಗೆ ಅಟ್ಲೀಸ್ಟ್ ಒಂದಾರು ತಡ್ತಾ ಹೌದು ಮೆಸೇಜ್ ಆಯ್ತಾ ನಿಂಗೆ, ಅಷ್ಟು ಸಾಕು ನನಗೆ. ಒಬ್ಬ ಹುಡುಗರು ಒಂದು 4 ಹುಡುಗರು ಅದರಿಂದ ಉದ್ಧಾರ ಆದರೆ ನನಗೆ ಅನಿಸಿದ್ರೆ ಸಾಕು. ಉದ್ಧಾರ ಯಾರೂ ಆಗಲ್ಲ. ಈಗ ಯಶದು ರಾಜಧಾನಿ ನೋಡಿದಾಗ ಒಂದು 4-5 ಹುಡುಗರು ಬಾರಲ್ಲಿ ಹೋಗ್ಬಿಟ್ಟು ಕುಡಿತಿದ್ದು ಬಿಲ್ಲು ಬಿಟ್ಟು ಓಡೋದ್ರಂತೆ. ಅದು ರಿಯಲೈಸ್ ಆಗಿದೆ. ಅಂದರೆ ಸಿನಿಮಾ ನೋಡಿ ಇನ್ಸ್ಪೈರ್ ಆಗಾದ್ರು ಒಟ್ಟು ಒಳ್ಳೇದು ಕೆಟ್ಟದ್ದು ಎರಡಕ್ಕೂ ಆಗ್ತಾರೆ. ನಮ್ಮಲ್ಲಿ ಬರೀ ಒಳ್ಳೇದಕ್ಕೆ ಆಗ್ತಾವ್ರೆ.
ಮುಂದಿನ ದಿನಗಳಲ್ಲಿ ನಾನು ಕಾಮಿಡಿನೂ ಮಾಡ್ಬೋದು, ಆದರೆ ಸಿನಿಮಾದೊಳಗೆ ಕಾಮಿಡಿ ತರ್ಬೋದು. ಅವ್ರದ್ದು ಬೇರೆ ಟೇಸ್ಟ್, ಅವ್ರದ್ದು ತುಂಬ ಚೆನ್ನಾಗಿದೆ ಅಂತ ಕೇಳ್ಪಟ್ಟೆ. ಆಡಿಯನ್ಸ್ ಆ ಥರನೂ ಆಡಿಯನ್ಸ್ಗೆ ಇಷ್ಟ ಆಗ್ತಿದೆ. ಬಟ್ ಅವ್ರು ಅದು ಮಾಡಲಿ, ನಾವು ಇನ್ನೊಂದು ಮಾಡೋಣ ಬಿಡಿ, ನಮ್ಮದು ಇಷ್ಟ ಆಗಿಲ್ಲ ಅಂತ ಅಲ್ಲ. ನಾವು ಒಂದು ತಿಳ್ಕೊಳ್ಳಿ, ಅವರು ಈಗಾಗಲೇ ಅವರೇ ಸ್ಟಾರು. ಯಾರು ಹೇಳಿ? ಅವರು ರಾಜ್ ಬಿ ಶೆಟ್ಟಿ ಯಶ್ ಸ್ಟಾರು. ನಮ್ಮ ಹುಡುಗ ಏನು ಗೊತ್ತಾ, ನಮ್ಮ ಹುಡುಗ ನಮ್ಮ ಬ್ಯಾನರಿಂದ ಇವಾಗ ಬಂದಿರೋದ್ರಿಂದ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇದೆ. ಮುಂದಿನ ದಿನಗಳಲ್ಲಿ ನಮ್ಮ ಪೃಥ್ವಿ ಎಂಬರ್ನ ಇನ್ನೂ ದೊಡ್ಡ ಮಟ್ಟಕ್ಕೆ ಫ್ಯಾನ್ಸ್ ತಗೊಂಡೋಗ್ತಾರೆ ಅಂತ ನನಗೆ ನಂಬಿಕೆ ಇದೆ. ಅವ್ರು ಆಲ್ರೆಡಿ ದೊಡ್ಡ ಸ್ಟಾರು, ಆದರೆ ಜನಕ್ಕೆ ರೀಚ್ ಆಗಿರಲಿಲ್ಲ, ಅಷ್ಟೊಂದು ರೀಚ್ ಆಗಿರಲಿಲ್ಲ ಅನ್ಕೋತೀನಿ. ನಾವು ಕೊರೋನಾ ಬಂತು, ಎಲ್ಲ ಬಂತು. ಅವ್ರು ಪ್ರತಿಯೊಬ್ಬರು ಚಾನಲಲ್ಲಿ ಯಾವುದಾದ್ರು OTT ಸಿನಿಮಾಲಿ ಎಲ್ಲರೂ ನೋಡಿದ್ದಾರೆ ಅವ್ರನ್ನ. ಥಿಯೇಟ್ರಲ್ಲಿ ನೋಡಿದಾಗ ಎಲ್ಲರೂ ಇಷ್ಟಪಡೋ ಥರ ಇದೆ. ಮುಂದಿನ ದಿನಗಳಲ್ಲಿ ನೋಡೋಣ ಹೆಂಗೆ ಬರುತ್ತೆ ಅಂತ. ಬಟ್ ಮೆಸೇಜ್ ಇಲ್ಲದೆ ಯಾವ ಸಿನಿಮಾನೂ ಮಾಡಲ್ಲ ಸಮಾಜಕ್ಕೆ. ನಾನೇನು ಗೊತ್ತಾ, ಯೂತ್ಸ್ ಏನು ಇಷ್ಟಪಡ್ತಾರೆ ಅಂತ ನೋಡ್ತೀನಿ, ಅದ್ರ ಜೊತೆಗೆ ಮೆಸೇಜ್ ಇದ್ದೇ ಇರುತ್ತೆ. ಮೆಸೇಜ್ ಜೊತೆಗೆ ಟ್ರೆಂಡನ್ನು, ಯಾವ ಸಿನಿಮಾ ಏನು ಕೇಳುತ್ತೆ ಸಿನಿಮಾ, ಅದನ್ನು ನಾನು ಮಾಡ್ತಾ ಹೋಗ್ತೀನಿ. ಕರೆಕ್ಟ್ ಅಮ್ಮ. ಅಂದರೆ ಇವಾಗ ನೀವೀಗ ಚಿತ್ರ ನಿರ್ಮಾಣಕ್ಕೆ ಬರುವವರೇ ತುಂಬ ಕಡಿಮೆ. ಅಂದರೆ ಆಲ್ಮೋಸ್ಟ್ ನಾವು ಎಲ್ಲರೂ ಏನು ಬಂದಿರ್ತಾರೆ, ಒಂದು ಸಿನಿಮಾ ಪ್ರೊಡ್ಯೂಸರ್ಸೇ ಜಾಸ್ತಿ ನೋಡ್ತಾ ಇರ್ತೀವಿ ಆ್ಯಕ್ಚುಲಿ. ಅಂದರೆ ಏನೋ ಅವ್ರಿಗೆ ನೆಕ್ಸ್ಟ್ ಮೂವಿ ಮಾಡೋಕ್ಕೆ ಬರಲ್ಲ, ಬೇರೆ ಬೇರೆ ಉದ್ದೇಶದಿಂದ ಬಂದಿರ್ತಾರೆ ಅವರು. ಬಟ್ ಈಗ ನೀವು ತುಂಬ ಹತ್ತಿರದಿಂದ ಕಂಪ್ಲೀಟ್ ಪ್ರೊಸೆಸ್ನ ನೋಡಿದ್ದೀರಾ. ಅಂದರೆ ಮಗ ಇದ್ದರು ಯಶ್ ಅವರು ಸರ್, ಅಂದರೆ ಅವ್ರು ನೋಡಿದ್ದೀರಾ ನೀವು, ಅವ್ರದ್ದು ಜರ್ನಿ ಬೇರೆ ಥರ. ಬಟ್ ನಿರ್ಮಾಣಕ್ಕೆ ಅಂತ ಬಂದು ನೀವು ಕಂಪ್ಲೀಟಾಗಿ ಈ ಪ್ರೊಸೆಸ್ ಎಲ್ಲ ನೋಡುವಾಗ ಅಂದರೆ ನಿಮ್ಗೆ ಯಾವುದಾದ್ರೂ ಒಂದು ಹಂತದಲ್ಲಿ ಅನ್ನಿಸ್ತಾ ಬೇರೆ ಏನಾದರೂ ಬಿಸ್ನೆಸ್ ನಾವು ಮಾಡ್ಬೋದಿತ್ತು, ಆ ಥರದ್ದು ಏನಾದರೂ ಅನಿಸಿದೆ? ಅದೆಲ್ಲ ಅನ್ಸಂಗಿದ್ರೆ ಬರ್ತಾನೆ ಇರಲಿಲ್ಲ. ನಾವು ಬರ್ಬೇಕಾರೇನೆ ಬಂದು ವಾಪಸ್ ಹೋಗಕ್ಕೆ ಬಂದಿಲ್ಲ ಖಂಡಿತ. ಇಲ್ಲಿ ನನಗೆಲ್ಲ ನೋಡಿದ್ದೀನಿ, ಎಷ್ಟೊಂದು ಸಿನಿಮಾ ಸೋತಿದೆ, ಎಷ್ಟು ದೊಡ್ಡ ಸಿನಿಮಾ ಸೋತಿದೆ. ಅವ್ರ ನೋವುಗಳು, ಅವ್ರ ಕತೆಗಳು ಕೇಳಿದ್ದೀನಿ. ನನ್ನ ಹತ್ರದಿಂದ ಎಲ್ಲ ಕೇಳ್ಕೊಂಡು ಬಂದಿದ್ದೀನಿ, ಸುಮ್ಮನೆ ಬ್ಲ್ಯಾಂಕ್ ಆಗಿ ಬಂದಿಲ್ಲ. ಈ ಸಿನಿಮಾಯಿಂದ ನಾನು ದುಡ್ಡು ತಗೊಂಡು ಮನೆಗೆ ಹೋಗ್ಬೋದು ಅಂತ ಬಂದಿಲ್ಲ. ನನಗೆ ದುಡ್ಡಿನ ಪಕ್ಕಕ್ಕೆ ಇಟ್ಬಿಡಿ. ಈಗ ಬಿಸ್ನೆಸ್ಸಿಗೆ ಏನು ಹೇಳ್ತಾರೆ, ಫೈನಾನ್ಸ್ ಮ್ಯಾಟ್ರ್ ಬೇಡ ಇಲ್ಲಿ. ಫೈನಾನ್ಸ್ ಮ್ಯಾಟ್ರ್ ಬರಬೇಕಂದ್ರೆ ಸೋಲು ಗೆಲುವು ಫೈನಾನ್ಸಲ್ಲಿ ನಾನು ರೆಡಿಯಾಗಿ ಬಂದಿದ್ದೀನಿ, ನಾನು ತಡ್ಕೊತೀನಿ, ನನಗೆ ಆ ಕೆಪಾಸಿಟಿ ಇದೆ. ದುಡ್ಡು ಬಂದರೆ ಮನೆಗೆ ತೊಗೊಂಡು ಹೋಗ್ತೀವಿ, ಬರಲಿಲ್ಲ ಅಂದರೆ ನಾವು ನೆಕ್ಸ್ಟ್ ಸಿನಿಮಾ ಮಾಡೇ ಮಾಡ್ತೀವಿ. ಹಂಗಂತ ದುಡ್ಡು ಬಂದಿಲ್ಲ ಅಂತಲ್ಲ, ದುಡ್ಡು ಬರ್ತಾ ಇದೆ. ಹಂಗಂತ ನಿಮ್ಗೆ ರಾತ್ರಿ ದುಡ್ಡು ಬರಲ್ಲ. ಬಟ್ ಸೋಲು ಗೆಲುವು ಅವ್ರು ಯಾಕೆ ಹೋಗ್ತಾರೆ, ಏನಕ್ಕೆ ಹೋಗ್ತಾರೆ ನಂಗೆ ಗೊತ್ತಿಲ್ಲ. ನಾನಂತೂ ವಾಪಸ್ ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ. ಓಕೆ ಅಮ್ಮ. ಅವ್ರು ಇಷ್ಟ ಅದು, ಅವ್ರು ಯಾಕೆ ಹೋದ್ರು ಅಂತ ನಂಗೆ ಗೊತ್ತಿಲ್ಲ. ನಾನು ವಾಪಸ್ ಹೋಗೋ ಭ್ರಮೆನೇ ಇಲ್ಲ. ಇನ್ಫ್ಯಾಕ್ಟ್ ಈಗ ಗೋಪಾಲ್ ಕೃಷ್ಣ ದೇಶಪಾಂಡೆ ಅವ್ರದ್ದು ಪಾತ್ರ ಏನಿದೆ ಅಂದರೆ ಗುಜ್ರಿ ಬಾಬು, ಅಂದರೆ ಅವರ ಇಲ್ಲಿ ತನಕ ಸಾಕಷ್ಟು ಪಾತ್ರಗಳನ್ನು ಅವ್ರು ಮಾಡ್ಕೊಂಡು ಬಂದಿದ್ದಾರೆ. ಎಗೇನ್ ಈ ಸಿನಿಮಾದಲ್ಲಿ ಆಲ್ಮೋಸ್ಟ್ ಅವರೇ ಮೇನ್ ಹೀರೋ ಥರನೂ ಕೂಡ ಕಾಣಿಸ್ತಾ ಹೋಗ್ತಾರೆ ನಮಗೆ. ಅಂದರೆ ಹೀ ಈಸ್ ದ ಮೇನ್ ಲೀಡ್ ಅನ್ನೋ ಥರ. ಅಂದರೆ ಎಗೇನ್ ಅವರ ಮತ್ತು ಪೃಥ್ವಿ ಅಮರ್ ಅವ್ರ ನಡುವೆ ಒಂದು ಜಟಾಪಟಿ ಇದ್ದೇ ಇದೆ, ಅಂದರೆ ಪಾತ್ರ ನಿರ್ವಹಿಸುವಂತಹ ವಿಷಯದಲ್ಲಿ. ಬಟ್ ಒಂದು ಅಪ್ಪರ್ ಹ್ಯಾಂಡ್ ಗೋಪಾಲ್ ಕೃಷ್ಣ ದೇಶಪಾಂಡೆ ಅವ್ರಿಗೇನೇ ಇದೆ. ಅಂದರೆ ಎಲ್ಲರೂ ನೀವು ನೋಡಿರ್ಬೋದು ಜನರಲ್ ಆಗಿ, ಇಟ್ಸ್ ಕಂಪ್ಲೀಟ್ ಲೈಕ್ ಗೋಪಾಲ್ ಕೃಷ್ಣ ದೇಶಪಾಂಡೆ ಶೋ ಅನ್ನೋ ಥರ ಎಲ್ಲ ರಿವ್ಯೂ ಎಲ್ಲ ಬರೆದಿದ್ದಾರೆ ಆ್ಯಕ್ಚುಲಿ. ಸೊ ಅವರ ಒಂದು ಅಂದರೆ ಒಂದು ಫಿಲ್ಮೋಗ್ರಫಿಯಲ್ಲೇ ಒಂದು ಬಹಳ ಸ್ಪೆಷಲ್ ಸಿನಿಮಾ ಇದು ಆ್ಯಕ್ಚುಲಿ. ಸೊ ನಿಮಗೆ ಅದನ್ನೆಲ್ಲ ಕೇಳ, ನಾನು ಕತೆ ಕೇಳಿದಾಗ ಅವತ್ತು ಫಸ್ಟ್ ಡೇ ಹೇಳ್ಬಿಟ್ಟೆ ನಮ್ಮ ಡೈರೆಕ್ಟ್ರಿಗೆ, ಇದೊಬ್ಬ ಹೀರೋ ರೀ, ಆದರೆ ಬರೀ ಹೀರೋ ಆಗಕ್ಕೆ ಚಾನ್ಸ್ ಇಲ್ಲ, ಅವರು ವಿಲನ್ನು, ಬುದ್ಧಿ ವಿಲನ್ನು. ಕರೆಕ್ಟ್. ಪಾತ್ರ ಜಾಸ್ತಿ ಕೊಟ್ಟಿದ್ದೀವಿ, ಅದು ನನಗೆ ಗೊತ್ತಿತ್ತು. ಇವ್ರು ಇನ್ನೊಬ್ರು ಹೀರೋ ನಮ್ಮ ಸಿನಿಮಾಗೆ, ಬಟ್ ಯಾರನ್ನ ಹಾಕ್ತೀರಾ ನೋಡಿ ಅಂತ ನಾನೇ ಹೇಳಿದ್ದು ಕತೆ ಕೇಳಿದಾಗ. ಬಟ್ ಹಂಗಂದ್ಬಿಟ್ಟು ವಿಲನ್ನ ತಗೊಂಡೋಗಿ ಹೀರೋ ಮಾಡೋಕ್ಕಾಗಲ್ಲ. ನಮ್ಮ ಡೈರೆಕ್ಟ್ರು ಥಾಟ್ ತುಂಬ ಚೆನ್ನಾಗಿದೆ, ಯಾಕೆಂದ್ರೆ ನಾನು ಕತೆ ಕೇಳಿದ್ದಿಸ್ಲೇ ಹೇಳ್ಬಿಟ್ಟೆ ಅವ್ರಿಗೆ. ಹಂಗಂದ್ಬಿಟ್ಟು ನಮ್ಮ ವಿಲನ್ಗೆ ಕಮ್ಮಿ ಮಾಡೋಕ್ಕಾಗಲ್ಲ ನಾವು. ಅವ್ರ ಪಾತ್ರ ಬೇಡ ಬಿಡಿ, 2 ಪಾತ್ರ ಇಡಿಸಿದ್ರು ನಮ್ಮ ಸಿನಿಮಾ ಇಷ್ಟ. ಅದು ಎಲ್ಲ ಪಾತ್ರ ಎಲ್ರಿಗೂ ಇಡಿಸಲ್ಲ, ಎಲ್ಲ ಪಾತ್ರ ಇಲ್ಲ. ನಮ್ಮದೇ ಸ್ಪೆಷಲ್ ಅಂದ್ಕೊಳ್ಳಿ. ವಿಲನ್ನೇ ನಾವು ಹೀರೋ ಥರ ತೋರಿಸಿದ್ದೀವಲ್ಲ, ಯಾರು ತೋರಿಸ್ತಾರೆ ನಮಗೆ ನಮ್ಮ ಸಿನಿಮಾಲಿ ಗೋಪಾಲ್ ದೇಶಪಾಂಡೆ ಪಾತ್ರ ಜಾಸ್ತಿ ಇದೆ ಅಂತ ನಾವು ಕತೆ ಬರ್ದಾಗಲೇ ಗೊತ್ತಿತ್ತು. ಅವ್ನು ಕಡೆವರೆಗೂ ಇರಬೇಕು. ನಮ್ಮ ಹೀರೋಯಿನ್ನು ಕಡೆವರೆಗೂ ಇದ್ದಾರೆ, ನಮ್ಮ ಹೀರೋನು ಇದ್ದಾರೆ. ಇವಾಗ 2 ಇದರಲ್ಲಿ ಎಷ್ಟು ಮಗ್ಗಿನ ಮನಸ್ಸಲ್ಲಿ 20 ನಿಮಿಷ ಬಂದೋಯ್ತಾನೆ ಅವನು ಹೀರೋನಿ. ಹೌದು, ಅರ್ಥ ಆಯ್ತಾ? ಫಸ್ಟಿಂದ ಕಡೆವರೆಗೂ ಎಲ್ಲರೂ ಇರ್ತಾರೆ. ಕಡೆಗೆ ನಿಮ್ಮ ಮಗ ಎಲ್ಲಿ ಅಂತಿದ್ರು. 20 ನಿಮಿಷ ಒಂದು ಹಾಡಿಂದ ಹಿಂಗೆ ಹೋಯ್ತಾನೆ, ಲವ್ ಮಾಡ್ತಾನೆ, ಆದರೆ ಮಗ್ಗಿನ ಮನಸ್ಸಲ್ಲಿ ಹೀರೋನೇ. ಮತ್ತು ಮೊದಲಿಂದ ಬಂದವ್ರಿಗೆಲ್ಲ ಕ್ರೆಡಿಟು, ಎಷ್ಟೇ ಕ್ರೆಡಿಟು. ಹಾಗೆ ನಮ್ಮ ಪೃಥ್ವಿ ಅಂಬಾರಿಗೆ ಕ್ರೆಡಿಟ್, ವಿಲನಿಗೆ ಬರೋಕ್ಕೆ ಚಾನ್ಸ್. ಕರೆಕ್ಟ್. ಇನ್ನು ಈಗ ಸಿನಿಮಾ ಪ್ರೋಸೆಸ್ ನೋಡಿದ್ದೀರಾ, ಅದರದ್ದು ಪ್ರತಿಕ್ರಿಯೆಗಳನ್ನು ನೋಡಿರ್ತೀರ. ಒಂದು ನೀವು ಅಂದರೆ ಸಾಕಷ್ಟು ಪ್ರೆಸ್ ಮೀಟ್ಗಳಲ್ಲಿ ಹೇಳಿದ್ರಿ, ಅಂದರೆ ಯಶ್ ಸರ್ ಅವರು ಫಸ್ಟ್ ಡೇ ಫಸ್ಟ್ ಯಾವುದೋ ಒಂದು ಥಿಯೇಟ್ರಲ್ಲಿ ನೋಡ್ತಾರೆ, ಯಾವುದು ಅಂತ ಗೊತ್ತಿರಲ್ಲ. ನೋಡಿಬಿಟ್ಟು ನಂಗೆ ಒಪಿನಿಯನ್ ಕೊಟ್ಟರು. ಹೌದಾ? ಹೇಳಿದರು ನಾಳೆ ಏನೂ ಆಗಲ್ಲ, ತುಂಬ ಖುಷಿಯಾಗಿದೆಯಾ, ಆರಾಮಾಗಿರು, ಚೆನ್ನಾಗಿರು. ಗೊತ್ತಲ್ಲ ನೀನು ಪ್ರಯಾಣ ಮಾಡ್ಕೊಂಡು ಬಂದಿದ್ಯಾ, ನಿನಗೇನು ಹೊಸ್ತಲ್ಲ, ನನಗೆ ನೀನು ಹೇಳ್ತಾ ಬಂದಿದ್ಯಾ. ನನಗೆ ಮುದುಕಿ ಅಂತಾನೆ, ಮುದುಕಿ ಗೊತ್ತಲ್ಲ ನೀನು ನನ್ನ ನೋಡಿದ್ಯಾ, ನಾನು ನೀನು ನೋಡಿದ್ದೀನಿ, ನೀನು ಗಟ್ಟಿಗಿರ್ತೀಯ ಅಂತ ನಂಗೆ ಗೊತ್ತು. ಅದು ನಿನ್ನ ತಾಟಲ್ಲಿ ಯಾವುದು ತುಂಬ ನಮ್ಮ ಟೀಮ್ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಮುಂದಿನ ದಿನಗಳಲ್ಲಿ ನೀನು ಮಾಡ್ತೀಯನ್ನ ಒಪ್ಸಿದೆ ಅಂತ ಹೇಳಿದ್ರು. ಅವರಿಂದ ಒಳ್ಳೆ ಸಿಕ್ತು ನನಗೆ. ಸಿಕ್ಕದೇ ಇದ್ದರೂ ನಾನು ಮಾಡೇ ಮಾಡ್ತೀನಿ.
ಸಿಕ್ತಾ ಸಿಕ್ಲಿಲ್ವಾ ನಾನು ಬಂದ ದಾರಿಯಿಂದ ವಾಪಸ್ ಹೋಗೋ ಜಾಯ್ಮಾನನೇ ಅಲ್ಲ. ಇದನ್ನು ನಾನು ಹೇಳ್ತಾ ಇದ್ದೀನಿ ಕೇಳಿ. ನಾನು ಬೆಳಿಗ್ಗೆ ಸುಮಾರು ನೋಡಿದೆ, ನೆಗೆಟಿವ್ ಎಲ್ಲ ಹಾಕಿದ್ರು. ಏನಂತ, ನಿಮ್ಗೆ ಹಂಗೆ ನಿಮ್ಗೆ ಹಿಂಗೆ 2,000 ಕ್ರೀ ದಡ್ರ, ನೀವು ಬುದ್ಧಿವಂತರಲ್ವಾ, 2,000 ಕೋಟಿ ಯಶ್ಗೆ ನಾನು ಪೃಥ್ವಿಯಂಬರ್ಗೆ ಹಾಕ್ತೀನಿ ಅಂತ ಹೇಳಿದ್ನ. ನಾನು ಅದಕ್ಕೆ ನಾನು ಚಿಕ್ಕ ಬಜೆಟಲ್ಲಿ ಮಾಡಿದ್ದೀನಿ, ನಾನು ದೊಡ್ಡದು ಮಾಡಲ್ಲ ಅಂತ. ಕಿವಿ ಕೇಳಿಸಲ್ವಾ ನಿಮಗೆ? ಸಾರಿ ಹೇಳ್ಕೊಬಂದಿದ್ದೀನಿ. 2,000 ಕೋಟಿ ಹಾಕಬೇಕು ನನ್ನ ಮಗನಿಗೆ. ಈ ಹುಡುಗ ಅಷ್ಟು ಹಾಕೋಕ್ಕಾಗಲ್ಲ, ನನ್ನ ಹತ್ರ ಅಷ್ಟು ದುಡ್ಡಿಲ್ಲ, ನಾನು ಅಷ್ಟು ದೊಡ್ಡ ಥಿಂಕ್ ಮಾಡಿಲ್ಲ ಅಂತ ಹೇಳಿದ್ದೀನಿ. ಸ್ವಲ್ಪ ಅರ್ಥ ಮಾಡ್ಕೊಂಡು ಹೇಳ್ಬೇಕು ಆಡಿಯನ್ಸು. ಅವ್ರಿಗೆ ಯಾವ ರೀತಿಲಿ ಅರ್ಥ ಮಾಡ್ಕೊಂಡವ್ರೋ ನಂಗೆ ಗೊತ್ತಿಲ್ಲ. ನನಗೆ 2,000 ಕೋಟಿ ಹಾಕಿ ಮಾಡೋಕ್ಕೂ ಬರುತ್ತೆ, 2 ಕೋಟಿ ಹಾಕಿ ಮಾಡೋಕ್ಕೂ ಬರುತ್ತೆ. ಅದನ್ನು ನನಗೆ ಅವ್ರು ಹೇಳೋ ಅವಶ್ಯಕತೆ ಇಲ್ಲ, ಗೊತ್ತಾಯ್ತಾ? ನಾನು ದುಡ್ಡು, ನನ್ನ ಕಾಸು, ನಾನು ಕಳ್ಕೊತೀನಿ, ನಾನು ಇಟ್ಕೊತೀನಿ. ಅದೇ ಅವ್ರಿಗೆ ಏನಂತ ಕಟ್ಕೊಂಡು ನಾನು ಹಂಗೆ ಹೇಳ್ಬೇಕಾಗುತ್ತೆ. ನನಗೆ ಹಂಗೇನೆ ಕರೆಕ್ಟಾಗಿ ಬಂದರೆ ಕರೆಕ್ಟಾಗಿ ಬರೆದ್ರೆ ನಾನು ದುಡ್ಡು, ನಾನು ಟ್ಯಾಕ್ಸ್ ಕಟ್ತೀನಿ, ನಾನು ರೋಡ್ಗೆ ಹಾಕ್ತೀನಿ, ಇವ್ರಿಗೆ ಯಾಕದೆಲ್ಲ ಕಟ್ಕೊಂಡು. ನಾನು ಏನಾದ್ರು ಅವ್ರ ಮನೆ ಹತ್ರಕ್ಕೆ ಹೋಗಿದ್ದೀನಿ ದುಡ್ಡು ಕೊಡಿ ಅಂತ, ಇಲ್ಲ ಅಲ್ವಾ? ನನ್ನ ಸಿನಿಮಾ, ನಾನು ಅನ್ನ ಕೊಟ್ಟ ಸಿನಿಮಾ, ನಾನು ಬಂದ ಸಿನಿಮಾ, ನಾನು ಅದಕ್ಕೆ ಹಾಕೋದು, ಅದರಲ್ಲೇ ಹೋಗೋದು. ಹೋಗುತ್ತಾ ಬರುತ್ತಾ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಆದರೆ ಬಂದೇ ಬರುತ್ತೆ, ನನಗೆ ಒಪ್ಸಿದೆ. ನನ್ನ ದುಡ್ಡು ಲಾಸ್ ಆಗಲ್ಲ. ನಮಗೆ ದೇವ್ರು ಬಂದಾಗಿಂದ ಕೊಟ್ಟವನೇ ಇವತ್ತು ಕೊಡ್ತಾನೆ, ಅದಂತೂ ಹೇಳಬಲ್ಲೆ. ಅಂದ್ರೆ ಈಗ ಯಶೋರ್ದು ಒಂದು ಲೈನ್ ರಿವ್ಯೂ ಏನಾಗಿತ್ತು ಸಿನಿಮಾ ನೋಡಿದಾಗ? ಎಲ್ಲಿ ನೋಡಿದ್ರಮ್ಮ? ಇವಾಗ ಹೇಳ್ಬಾರ್ದು ನಿಮ್ಗೆ. ಇಲ್ಲ ಇವಾಗ ಹೇಳಿ. ಅಲ್ಲಲ್ಲ, ನಮ್ಮನೆ ವಿಷಯಗಳು ನಿಮಗೆ ಗೊತ್ತಿಲ್ಲ, ಅವೆಲ್ಲ ಎಲ್ಲೂ ಹೇಳ್ಬಾರ್ದು. ಒಟ್ಟಿನಲ್ಲಿ ನನಗೇನು ಕೊಡ್ಬೇಕು ಅದು ಕೊಡ್ತಾನೆ. ಆಮೇಲೆ ನನ್ನ ಮೇಲೆ ಅವನಿಗೆ ನಂಬಿಕೆ, ಅವನ ಮೇಲೆ ಒಂದು ವೇಳೆ ಕಳ್ಕೊಂಡ್ರೆ ಏನ್ರಿ ಕಳ್ಕೊತೀವಿ? ನಾವು ಕಳ್ಕೊಂಡ್ರೆ ಏನು ಕಳ್ಕತ್? ನಾವು ಭತ್ತ ತಂದಿದ್ವಿ, ಹೋಯ್ತಾ ತಗೋಯ್ತು. ಇಲ್ಲ, ಇಲ್ಲಿ ದುಡಿದ್ವಿ, ಇಲ್ಲಿ ಕಳ್ಕೊತೀವಿ, ಅದಕ್ಕೆ ನಾವು ರೆಡಿ ಇದ್ವಿ. ಅವ್ರಿಗೆ ಏನು ಕಷ್ಟ? ಯಶ್ ಅವ್ರ ರಿವೀಲ್ ತುಂಬ ಚೆನ್ನಾಗಿದೆ. ನಮ್ಮ ರಾಧಿಕಾನು ಹೇಳಿದ್ಲು, ನಮ್ಮ ಮಗಳು ಹೇಳಿದ್ಲು, ಎಲ್ಲರೂ ಒಳ್ಳೆ ರಿವೀಲಲ್ಲಿದ್ದಾರೆ. ಬಟ್ ಅವ್ರಿಗೆ ಗೊತ್ತು ಅಮ್ಮ ಏನೋ ಮಾಡ್ತಾರೆ, ಬಂದಮೇಲೆ ಅಮ್ಮ ವಾಪಸ್ ಬರಲ್ಲ ಅಂತ ಅವ್ರಿಗೆ ಗೊತ್ತು. ನಿಮಗೂ ಗೊತ್ತಾಗುತ್ತೆ ಮುಂದಿನ ದಿನಗಳಲ್ಲಿ. ಇನ್ನೇನಾರು ಅಂದ್ರೆ ಅಮ್ಮ ಬಿಡಿ ನೀವು ಮಾಡ್ತೀರಾ ಅಂತ ಹೋಗ್ತಾ ಇರ್ತೀರಾ. ನೀವು ಇನ್ನೊಂದು 2 ಇಂಟರ್ವ್ಯೂ ಕೊಟ್ಟರೆ ನಿಮಗೆ ಗೊತ್ತಾಗುತ್ತೆ. ಅದೇ ಥರ ಅಮ್ಮ. ಇದು ಇನ್ನೊಂದು ವಿಚಾರ ಏನಂದರೆ, ಈಗ ಪ್ರಮೋಷನಲ್ ಸ್ಟ್ರಾಟರ್ಜೀಸ್. ಆ್ಯಕ್ಚುಲಿ ಈಗ ಫಸ್ಟ್ ಸಿನಿಮಾಗೇನೆ ಇಷ್ಟರ ಮಟ್ಟಿಗೆ ಒಂದು ಹೆಸರು ತಂದು, ಅಂದರೆ ಒಂದು ಎಲ್ರಿಗೂ ತಲೆ ಒಳಗೆ ರೀಚ್ ಆಯಿತು, ಈ ಥರದೊಂದು ಸಿನಿಮಾ ಬರ್ತಾ ಇದೆ, ಈ ಥರದೊಂದು ಸಿನಿಮಾ ಬರ್ತಾ ಇದೆ. ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕು. ನಾನು ಇಷ್ಟೊಂದು ರೀಚ್ ಆಗುತ್ತೆ ಅಂತ ನಂಗೆ ಖಂಡಿತ ಗೊತ್ತಿರಲಿಲ್ಲ. ನಾನೊಂದು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಬೇಕು, 4 ಹೊಸಬರು ತರಬೇಕು, ಅವ್ರಿಗೊಂದು. ಈಗ ನನ್ನ ಸಿನಿಮಾಯಿಂದ 4 ಜನ ಗುರ್ತಾದ್ರ. ಈಗ ನಮ್ಮ ಫೈಟ್ ಮಾಸ್ಟ್ರು ಬಂದ್ರ, ಅವ್ರಿಗೆ ಒಳ್ಳೆ ಹೆಸರು ಬಂತ. ಆಮೇಲೆ ನಮ್ಮ ಹುಡುಗ ಮ್ಯೂಸಿಕ್ ಹುಡುಗ ಬಂದ. ಆಮೇಲೆ ನಮ್ಮ ಡೈರೆಕ್ಟ್ರು ಕರೆಕ್ಟಾಗಿ ಒಂದು ಸಿನಿಮಾ ಮಾಡಿ ಥಿಯೇಟ್ರಿಗೆ ಬಿಟ್ರ, ಆಯಿತಾ, ಒಳ್ಳೆ ಹೆಸರು ಬಂತ. ಆಮೇಲಿಂದ ನಮ್ಮ ಇನ್ನೂ ಯಾರ್ಯಾರು ಹೊಸಬ್ರು ಬಂದಿದ್ದಾರೆ, ಅವರೆಲ್ಲರಿಗೂ ನಾನು ಒಂದು ಕೊಟ್ಟಿರೋದು. ನಾನು ಒಂದು ಸಣ್ಣದಾಗ ಅವ್ರಿಗೊಂದು ಇಂಡಸ್ಟ್ರಿಗೆ ತಂದಿದ್ದೀನಿ ಅಂದರೆ ಅವ್ರು ಇನ್ನೆಲ್ಲೋ ಮಾಡ್ಕೋತಾರೆ. ನನ್ನ ಸಿನಿಮಾಲೇ ಮಾಡಬೇಕು ಅಂತಿಲ್ಲ, ಅವ್ರನ್ನ ಯಾರೋ ಕರೆದು ಕೆಲಸ ಕೊಡ್ತಾರೆ. ಅದೇ ನನ್ನ ದೊಡ್ಡ ಖುಷಿ. ಮುಂದಿನ ದಿನಗಳು ಅದೇ ಕೆಲಸ ಮಾಡೋದು. ನಾನು ದುಡ್ಡು ಮಾಡೋಕ್ಕೆ ಬಂದಿಲ್ಲ, ಜನಗಳಿಗೆ ಕೆಲಸ ಕೊಡೋಕ್ಕೆ ಬಂದಿದ್ದೆ. ದುಡ್ಡು ನಂಗೆ ಜನ ಕೊಡ್ತಾರೆ, ನಂಗೆ ನಂಬಿಕೆ ಇದೆ. ಆಮೇಲೆ ಇದ್ರ ಮುಖಾಂತರ ಒಂದು ಹೇಳ್ತೀನಿ, ನಂಗೆ ತುಂಬ ಜನ ಮೆಸೇಜ್ ಹಾಕಿ ಅಮ್ಮ ಹಂಗೆ ಅಮ್ಮ ಹಿಂಗೆ ನಾವಿದ್ದೀವಿ ಅಂತೆಲ್ಲ ಹೇಳ್ತಿದ್ರು. ಈ ನೆಗೆಟಿವ್ ಎಲ್ಲ ತಗೋಬೇಡ್ರಪ್ಪ, ಅಮ್ಮ ತುಂಬ ಗಟ್ಟಿ, ನೀವು ಅಷ್ಟು ಹೇಳ್ತಿರಲ್ಲ ಅದಕ್ಕೆ ತುಂಬ ಥ್ಯಾಂಕ್ಸ್ ರಪ್ಪ. ಯಾರ್ಯಾರು ಆಮೇಲೆ ಇನ್ನೊಬ್ರು ಒಂದು ಚಿಕ್ಕದಾಗ ಒಬ್ರು ಯಾರೋ ಒಂದು 4 ಲೈನ್ ಹೇಳಿದರು. ಅಮ್ಮನ ನಂಗೆಲ್ಲ ಟೋಲ್ ಮಾಡಿದ್ರಲ್ಲ, ಅಮ್ಮ ನೋಡಿ ಎಷ್ಟು ಗಟ್ಟಿಯಾಗಿ ಥಿಯೇಟ್ರಿಗೆ ಬಿಟ್ಟರು, ಅಮ್ಮ ಎಷ್ಟು ಗಟ್ಟಿಯಾಗಿ ಮಾಡವ್ರೆ. ಯಶೋರನ್ನ ಬಿಟ್ಟು ಮಾಡಿದ್ರು, ಅಂದರೆ ಯಶೋರನ್ನ ಬಿಟ್ಟು ಮಾಡಿದ್ರು, ಸಿನಿಮಾಗೆ ಬಿಟ್ಟು ಮಾಡಿದ್ರು, ಇವತ್ತು ಥಿಯೇಟ್ರಿಗೆ ನಿಲ್ಲಿಸಿದ್ರು ಅಂತ ಆ ಖುಷಿನೂ ನಂಗೆ ಬರ್ತಾ ಇದೆ. ಈ ಥರದವರು ಬರ್ತಾ ಇದ್ದಾರೆ. ಎರಡೂ ಬೇಕು ರೀ, ಪಾಯಸನೂ ಬೇಕು, ಖಾರನೂ ಬೇಕು. ಹಾಗಂತ ನಾನು 2ಕ್ಕೂ ರೆಡಿ. ಕರೆಕ್ಟ್ ಅಲ್ವಾ? ಅಲ್ಲ ಅಂದರೆ ಈಗ ಈ ವಯಸ್ಸಲ್ಲೂ ಫಸ್ಟ್ ಆಫ್ ಆಲ್ ಈ ಮಟ್ಟಿಗಿನ ಒಂದು ಆತ್ಮಸ್ಥೈರ್ಯ ಅಥವಾ ಕಾನ್ಫಿಡೆನ್ಸ್, ನೀವು ತೋರಿಸೋಂಥ ಕಾನ್ಫಿಡೆನ್ಸ್ ಅಂದರೆ ನಮಗೆಲ್ಲ ಇರುತ್ತಾ? ನನಗಂತೂ ಗೊತ್ತಿಲ್ಲ. ಆ್ಯಕ್ಚುಲಿ ನಾವು ನಿಮ್ಮ ಏಜಿಗೆಲ್ಲ ನಿಮಗೂ ದೇವ್ರು ಕೇಳ್ರಿ, ಒಂದು ನಿಮಿಷ ಕೇಳಿಸ್ಕೊಂಬಿಡಿ. ನಿಮಗೂ ನಮಗೂ ಎಲ್ರಿಗೂ ದೇವರು ಪೆನ್ನು ಪೇಪರ್ ಕೊಟ್ಟು ಕಳಿಸಿದ್ದಾನೆ. ನೀವು ಫ್ಲೈಟ್ ಬರ್ಕೊಳ್ಳಿ, ನಾನು ಸೈಕಲ್ ಬರ್ಕೊತೀನಿ. ಇಲ್ಲ ನೀವು ನಾನು ಸ್ವಲ್ಪ ಫ್ಲೈಟ್ ಬರ್ಕೊತೀನಿ, ನೀವು ಸೈಕಲ್ ಬರ್ಕೊಳ್ಳಿ. ನಿಮ್ಮ ತಾಕತ್ತು ಯಾಕ್ರಿ ಆಗಲ್ಲ? ನಿಮಗೆ ಕೈಕಾಲಿಲ್ವಾ? ಏಜ್ ಇಲ್ವಾ? ಮಾಡ್ರಿ, ಯಾಕ್ರಿ ಮಾಡೋಕ್ಕಾಗಲ್ಲ? ತನ್ನ ಸಿನಿಮಾ ಮಾಡಬೇಕು, ಓಡಾಡಬೇಕು. ನಮ್ಮ ಡೈರೆಕ್ಟ್ರು ಮಾಡಲಿಲ್ವಾ? ಯಾರು ಏನು ಬೇಕಾದರೂ ಆಗ್ಬೋದ್ರಿ. ಯಾರು ಈಗ ಏನದು ತಿಂತೀವಲ್ಲ ಚಿಕನ್, ಏನ್ರಿ ಅದು KFC, 65 ಇಯರ್ಸಲ್ಲಿ ಎಷ್ಟೋ ವರ್ಷ ಫೇಲ್ಯೂರ್ ಅಂತೆ. ಇಡೀ ಇಂಡಿಯಾ ತಿರುಗಿ ನೋಡೋಕೆ ಮಾಡ್ಯವ್ರಲ್ರಿ. ಅದು ಕಣ್ರಿ ಅಚೀವ್ಮೆಂಟ್ ಅಂದರೆ. ಆ ಥರದವ್ರು ನೆನೆಸ್ಕೊಳ್ರಿ. ಈ ಮಾಮೂಲು ಅವ್ರು ನೆನೆಸ್ಕೊಂಡ್ರೆ ನೀವೆಲ್ಲೂ ಹೋಗಲ್ಲ. ಸ್ಪೆಷಲ್ ವ್ಯಕ್ತಿಗಳನ್ನ ನೆನೆಸ್ಕೋಬೇಕು ಯಾವಾಗಲೂ. ಸೋಲು ಬಿಸ್ನೆಸ್ಸಲ್ಲೂ ಇರುತ್ತೆ, ಅದನ್ನು ದಾಟಿ ಬರಬೇಕು ಅಂತಲೇ ನೀವು ಬರುವಾಗ ಹಂಗೆ ಬರಬೇಕು. ನಾನು ಬಂದಿದ್ದೀನಿ ರೆಡಿಯಾಗಿ. ನಾನು ಯಾವುದಕ್ಕೂ ಆ ಥರ ನನಗೇನು ಗೊತ್ತಿಲ್ಲದೆ ದಡ್ಡಿ ಥರ ಬಂದು ಕೂತಿಲ್ಲ ಇಲ್ಲಿ. ನಾನು ದುಡ್ಡಿಂದೇ ಹೋಗಲ್ಲ, ದುಡ್ಡು ನನ್ನ ಹತ್ರ ಬರುತ್ತೆ. ನನಗೆ ಆ ಒಪ್ಸಿದೆ. ಬರಲಿಲ್ಲ ಅಂದರೂ ನನಗೇನಿಲ್ಲ, ತಡ್ಕತ್ತೀನಿ, ಆ ಶಕ್ತಿ ಇದೆ, ದೇವ್ರು ಕೊಟ್ಟಿದೆ. ಬರಲಿಲ್ಲ ಅಂದರೂ ನಾನೇನು ಅಳ್ತಾ ಕೂತ್ಕೊಳ್ಳೋ ಅಂಥ ಸ್ಥಿತಿಲಿ ನಾನು ಸಿನಿಮಾ ಮಾಡಿಲ್ಲ. ನನಗೆ 4 ಜನ ಕೆಲಸ ಕೊಟ್ಟಿದ್ದೀನಿ. 4 ಜನ ಸಿನಿಮಾದವ್ರು ಕೆಲಸ ಮಾಡ್ಕೋತಾರೆ. ಅದೇ ಒಂದು ಗಿಫ್ಟ್ ಅವ್ರಿಗೆ ನಾನು ಕೊಟ್ಟಿರೋದು. ದುಡ್ಡು ಕೊಟ್ಟಿಲ್ಲ, ನಾನು ಅವ್ರಿಗೊಂದು ಸ್ಥಾನ ಕೊಟ್ಟಿದ್ದೀನಿ ಅನ್ಕೊಂಡು ಖುಷಿಯಾಗಿರ್ತೀನಿ. ಕರೆಕ್ಟ್.
ಅಂದರೆ ಹೌದಮ್ಮ, ಅಂದರೆ ರಿಸ್ಕ್ ತಗೊಳ್ಬೇಕಾಗತ್ತೆ ಆ್ಯಕ್ಚುಲಿ, ಇಲ್ಲಾಂದರೆ ನಾವೇನು ಮಾಡೋಕ್ಕಾಗಲ್ಲ. ನೀವು ಯೂತ್ಸ್ ರೀ, ನೀವೆಲ್ಲ ನಮ್ಮನ್ನು ನೋಡಿ ಕಲಿಯೋದಲ್ಲ, ನಿಮ್ಮನ್ನ ನಾವು ಕಲಿಯೋ ಥರ ನೀವು ಬಂದು ದಿನ ಮನೇಲಿ ಬುದ್ಧಿ ಹೇಳ್ಬೇಕಮ್ಮ, ನಡಿಯಮ್ಮ ರೆಡಿಯಾಗಮ್ಮ ಅಂತ ನಮ್ಮವರು ಅದಂಗೆ ಎಲ್ರಿಗೂ ಬರಲ್ಲ. ಅದು ನಾವು ನಮಗೆ ವಿಧಿ ಇಲ್ಲ, ಮಾಡಲೇಬೇಕಿತ್ತು, ಅವಾಗಿಂದ ಮಾಡ್ಕೊಬಂದು ಇವಾಗ ಖುಷಿಗೆ ಮಾಡ್ತಾಯಿದ್ದೀವಿ. ಇವಾಗ ವಿಧಿ ಇಲ್ಲ ಅಂತ ಮಾಡ್ತಿಲ್ಲ, ನಿಜವಾಗ್ಲೂ ಖುಷಿಯಾಗಿ ಮಾಡ್ತಾಯಿದ್ದೆ. ಅಪ್ಪಾಜಿ ಹೇಳ್ತಾರೆ, ನೀನು ಹೋಗು, ನೀನೇನು ಮಾಡು, ನಾನು ತೋಟ ನೋಡ್ಕೊತೀನಿ, ಅಲ್ಲಿ ಆರಾಮಾಗಿದ್ದಾರೆ, ಅವ್ರಿಗೂ ಟೈಮ್ ಪಾಸ್ ಆಗುತ್ತೆ, ಅಲ್ಲೂ ತೋಟದಲ್ಲಿ ಕೆಲಸ ಇರುತ್ತೆ, ನೀನು ಮಾಡ್ತೀಯ ಮಾಡು ಅಂತ. ಈಗ ತುಂಬ ಖುಷಿಯಾಗವ್ರು ಅಪ್ಪಾಜಿಯವ್ರಂತೂ. ಹೌದಾ? ತುಂಬ ಖುಷಿಯಾಗವ್ರೆ. ಆಮೇಲೆ ರಾಜು ಎಲ್ಲ ಹಾಸನಲ್ಲೂ ತುಂಬ ಜನ ರಿವಿಲ್ ಹೇಳ್ತಾರೆ ರೀ, ಇವತ್ತಿಂದ ಇವತ್ತೇ ರಾತ್ರಿಯಿಂದ ರಾತ್ರಿ ಯಾವುದ್ರಲ್ಲೂ ಹಣ ಮಾಡೋಕ್ಕಾಗಲ್ಲ, ಟೈಮ್ ತಗೊಳುತ್ತೆ. ನಾನು ಇನ್ನೂ ಒಂದು ಪಿಕ್ಚರು ಈ ಮಟ್ಟಕ್ಕೆ ಜನ ತಗೋತಾರೆ, ನಾನು ಇಷ್ಟು ರಿಸೀವ್ ಮಾಡ್ಕೋತಾರೆ ಅಂತ ನಾನು ಖಂಡಿತ ಅಂದ್ಕೊಂಡಿರಲಿಲ್ಲ. ಅಷ್ಟು ಸಾಕು ರೀ. ಮುಂದಿನ ದಿನಗಳಲ್ಲಿ ನನ್ನ ಓಪ್ಸು ಅವ್ರು ತಿಳ್ಕೊಂಡ್ರು. ಇವರೊಬ್ಬರು ಪ್ರೊಡ್ಯೂಸರು, ಇವರು ನೋಡ್ರಿ, ಅವ್ರಿಗೆ ಇಷ್ಟ ಆಗಿದೆಯೋ ಇಷ್ಟ ಆಗಿಲ್ಲೋ ಅದಲ್ಲ, ಡಬ್ಬಾ ಸಿನಿಮಾ ಅಂತೂ ಮಾಡಿಲ್ಲ. ನಾನು ಹೋಗಿ ಒಂದ್ಸರಿ ಕೂತ್ಕೊಂಡು ನೋಡೋ ಅಂಥ ಸಿನಿಮಾನೇ ಮಾಡಿರೋದು. ಎಲ್ರಿಗೂ ಎಲ್ಲರಿಗೂ ಇಷ್ಟ ಆಗಬೇಕು ಅಂತ ಏನಿಲ್ಲ, ಹಂಗಂತ ನಾನು ಅದರಲ್ಲಿ ನಿರಾಶೆ ಆಗೋ ಥರದ್ದೇನು ನಡೆದಿಲ್ವಲ್ಲ. ತುಂಬ ಚೆನ್ನಾಗಿದೆ ಅಂತ ಆ ಖುಷಿ ನನಗೆ ನಿಜವಾಗ್ಲೂ, ಅದಕ್ಕೆ ನಿಮ್ಮ ಹತ್ರ ಹೇಳ್ಕೊತಾ ಇದ್ದೀನಿ. ಕರೆಕ್ಟ್ ಅಮ್ಮ. ಅದೇ ನಿಮ್ಮ ಕಾನ್ಫಿಡೆನ್ಸ್ ಇಟ್ ಈಸ್ ವೆರಿ ಕಂಟ್ಯಾಜಿಯಸ್. ಅಂದರೆ ಇವಾಗ ಡಬಲ್ ಆಗಿದೆ, ನೀವು ನೋಡಿದ್ದಕ್ಕಿಂತ ಡಬಲ್ ಆಗಿದೆ. ಹೌದು, ಅಲ್ಲ ತುಂಬ ಇನ್ಸ್ಪೈರ್ ಮಾಡುತ್ತೆ ನಮಗೆ ಯಾವತ್ತೂ. ಆ ಥರದ್ದೊಂದು ಕಾನ್ಫಿಡೆನ್ಸ್ ಇರಬೇಕಾಗತ್ತೆ. ಇನ್ಫ್ಯಾಕ್ಟ್ ಅದೇ ನಾವು ಈಗ KGF ಫಿಲಮ್ ನೋಡಿದಾಗ ನಾವು ಏನು ಯಶ್ ಅವ್ರದ್ದು ಪಾತ್ರ ಇದೆಯಲ್ಲ ಸಿನಿಮಾದಲ್ಲಿ, ಅಂದರೆ ಈಸ್ ವೆರಿ ಲೈಕ್ ಅಂದರೆ ವರ್ಲ್ಡ್ ನಾನು ಫುಲ್ ಆಕ್ರಮಿಸ್ಕೊಳ್ಬೇಕು ಆ ಥರದ್ದೆಲ್ಲ ಇದೆ. ರಿಯಲ್ ಲೈಫಲ್ಲೂ ಯಶ್ ಅವ್ರು ಹಾಗೇನೆ ಆ್ಯಕ್ಚುಲಿ. ಬಟ್ ಅದು ನಾವು ಎಲ್ಲಿಂದ ಬಂತು ಅಂತ ಯೋಚನೆ ಮಾಡ್ತಿರುವಾಗ ಅದೇ ನಿಮ್ಮಿಂದನೇ ಬಂದಿರೋದು ಅದು ಆ್ಯಕ್ಚುಲಿ. ಬಿಕಾಸ್ ನಾವು ಫಸ್ಟ್ ಪ್ರೆಸ್ ಮೀಟಲ್ಲಿ ಅದು ಸಾಬೀತಾಗೋಯ್ತು ನಮಗೆ. ರೀಲ್ ಅಮ್ಮ ಏನಿದ್ದಾರೆ KGF ಅಲ್ಲಿ, ಅದಲ್ಲ ರಿಯಲ್ ಅಮ್ಮ ಆ್ಯಕ್ಚುಲಿ ಹಂಗಿದ್ದಾರೆ, ಅದಕ್ಕೆ ಮಗ ಹಿಂಗಿರೋದು ಅಂತ. ಪ್ರಶಾಂತ್ ನೀಲ್ ಕೇಳಿ ಹೇಳ್ತಾರೆ, ನನ್ನ KGF ಅಮ್ಮ ಅಂತಾನೆ ಕರೆಯೋದಂತೆ. ಹೊರಗಡೆ ಎಲ್ಲ ಹೇಳ್ತಾ ಇರ್ತಾರೆ ಯಾರ್ಯಾರು, ನಿಮ್ಮನ್ನು KGF ಅಮ್ಮ ಅಂತಾರೆ. ಅವ್ರಿಗೆ ಏನೇನು ಇಲ್ಲ ಬಿಡಿ, ನನ್ನ ಸ್ಟ್ರಾಂಗ್ ಅವ್ರಿಗೆ ಬರೋಕ್ಕೆ ಚಾನ್ಸೇ ಇಲ್ಲ ಸಿನಿಮಾದ ಅಮ್ಮಂಗೆ. ಅವ್ರು ಒಂದು ವರ್ಡ್ ಎಲ್ಲ ಹೇಳಿದ್ದಾರೆ, ನಾನು ದಿನ ಹೇಳಿದ್ದೀನಿ, 25 ವರ್ಷ ಹೇಳಿದ್ದೀನಿ, ನೀನು ಬೆಳಿಬೇಕು, ನೀನು ದೊಡ್ಡ ಎತ್ತರಕ್ಕೆ ಹೋಗ್ಬೇಕು, ನೀನು ಬೇರೆ ಭಾಷೆಗೆ ಹೋಗ್ಬೇಕು, ಇಲ್ಲಿ ಅವ್ರನ್ನ ಅಲ್ಲಿ ತೋರಿಸ್ಬೇಕು, ಅದೆಲ್ಲ ನಾನು ಹೇಳ್ತಿದ್ದೆ, ಅವ್ನು ಮಾಡಿಬಿಟ್ಟ. ಮನೇಲಿ ಯಾವತ್ತೂ ಪಾಸಿಟಿವ್ ಆಗೇ ಇರ್ಬೇಕ್ರಿ. ಪ್ರಾಕ್ಟಿಕಲ್ ಮತ್ತೆ ಪ್ರಾಕ್ಟಿಕಲ್. ಹೌದು, ಯಾಕಾಗಲ್ಲ, ನಿಮ್ಗೆ ಆಗಲ್ಲ ಅನ್ನೋ ಪದ ನಿಮ್ಮ ಪಕ್ಕಕ್ಕೆ ಇಟ್ಬಿಡ್ಬೇಕು. ಆಗುತ್ತೆ ಆಗುತ್ತೆ, ಯಾಕಾಗಲ್ಲ ಮಾಡಬೇಕು. ಆಗಲ್ಲ ಅಂತ ಯಾಕೆ ನಾವೇ ಅನ್ಕೋಬೇಕು, ಆಗುತ್ತೆ ಅಂತ ಹೊರಡೋಣ. ಆಗದೇ ಇದ್ದಾಗ ಅದಕ್ಕೇನೋ ದಾರಿ ಸಿಗುತ್ತೆ. ಕರೆಕ್ಟ್ ಅಮ್ಮ. ಅದೇ ನೀವು ಪಾಸಿಟಿವ್ ಪ್ರಾಕ್ಟಿಕಲ್ ಅದು ಹೇಳಿದ್ರೆ ಅದು ನಮಗೆಲ್ಲ ಕರೆಕ್ಟಾಗಿ ಗೊತ್ತಾಗಿದೆ. ಬಟ್ ಕೆಲವ್ರಿಗೆ ಗೊತ್ತಲ್ಲ. ಸೊ ನೀವು ದೂರ ಇಟ್ಟಾಗ ಅಂದರೆ ಸಿನಿಮಾಯಿಂದ ದೂರ ಇಟ್ಟಿದ್ರೆ ಮಗನ, ಅಂದರೆ ಯಾವುದು ಪ್ರಮೋಷನ್ಸ್ ಆ ಥರದ್ದೇನೋ ನೀವು ಬಳಸ್ಕೊಂಡಿಲ್ಲ. ನಂದು ಮಾಡ್ಬೇಕು, ನಂದೇನೋ ಒಂದು ಮಾಡೋಕ್ಕೆ ಹೊರಟಿದ್ದೀನಿ, ಆ ಥರ ಮಾಡೋಕ್ಕೆ ಹೊರಟಿದ್ದೀರಿ ಆ್ಯಕ್ಚುಲಿ. ಬಟ್ ಕೆಲವರೆಲ್ಲ ಏನೋ ಸರಿ ಇಲ್ಲ ಹಾಗಾದರೆ ಅವರಿಬ್ಬರು ಅನ್ನೋ ಥರ ಎಲ್ಲ ಅಲ್ಲ, ಅವ್ರು ಮೂರ್ಖರ ಅಂತ. ಈಗ ನೀವು ಸುಜಯ್ ಇಲ್ಲೆಲ್ಲೋ ಇರ್ತಾನೆ, ಬಾಪ ಸಿನಿಮಾ ಮಾಡ್ತಿದ್ದೀನಿ ಅಂದರೆ ಬರ್ತೀಯ. ಅವನು ಯಾರ್ರೀ? ಅವನು ಸ್ಟಾರ್ ರೀ. ಅವನು ಇಂಡಿಯಾದಲ್ಲಿ ಅವನು ಹೊರಟ್ರೆ ಉದ್ದಕ್ಕೂ ಪೊಲೀಸ್ ಸೆಕ್ಯೂರಿಟಿ ಕೊಡ್ಬೇಕು. ನಾನು ಅವನಿಗೆ ಕೊಡ್ಲಾ ಸಿನಿಮಾ ಮಾಡ್ಲಾ? ನಾನು ಥಿಯೇಟ್ರ್ ಹತ್ರಕ್ಕೆ ಬಾ, ನಾನು ಅಲ್ಲಿಗೆ ಬಾ ಅಂದರೆ ಅವ್ನಿಗೆ ಸೆಕ್ಯೂರಿಟಿ ಕೊಡೋಕ್ಕಾಗತ್ತೇನ್ರಿ? ಅವ್ನ ತೋಟಕ್ಕೆ ಬರಬೇಡ ಅಂದ್ಬಿಟ್ಟಿದ್ದೀನಿ ನಾನು. ಅಪ್ಪ ಆಗಲ್ಲ, ನೀನು ಕಾಟ ತಡಿಯೋಕ್ಕೆ ಜನ ಅಲ್ಲಿ ಸುತ್ತ ಕೊಡೋ ಕಾಟ. ಬರ್ತಾನೆ ಅಂತ ಗೊತ್ತಾಗ್ಬಿಟ್ರೆ ನಾವು ಇರೋಕ್ಕಾಗುತ್ತೇನ್ರಿ ಮನೇಲಿ? ಅವ್ನಿಗೆ ಎಲ್ಲಿಂದ ಸಿನಿಮಾ ನಂದು ಇರೋ ಬಜೆಟೆಲ್ಲ ಅವನಿಗೆ ಬರೀ ಪೊಲೀಸು ಸೆಕ್ಯೂರಿಟಿ ಕೊಟ್ಕೊ ಕೂತ್ಕೊಳ್ಳೇನ್ರಿ? ಏನು ದಡ್ರ ಜನ? ಇಲ್ಲ ಆರ್ಡಿನರಿ ಪರ್ಸನ್ ಮಗನ್ನ, ನಾನೆಲ್ಲ ಪಕ್ಕದ ಮನೇಲಿರೋನೋ, ಅವನ್ನೆಲ್ಲ ಸ್ಲಮ್ಮಲ್ಲಿರೋ ಮಗನ್ ಬಿಟ್ಟು ನಾನು ಇಷ್ಟು ದುಡ್ಡು ಎಲ್ಲಿದ್ದಾನ್ರಿ ಅವನು? ಏನು ಅಷ್ಟಕ್ಕೆ ಗೊತ್ತಾಗಲ್ವೇನ್ರಿ? ಏನು ಇವ್ರಿಗೇನು ಮಾಡೋಕ್ಕೆ ಕೆಲಸ ಇಲ್ವೇನ್ರಿ? ಇವ್ರಿಗೆ ಹೋಗ್ಬಿಟ್ಟು ಅವ್ರ ಮನೆ ಸರಿಯಾಗಿ ಸಂಸಾರ ಮಾಡೋಕ್ಕೆ ಹೇಳ್ರಿ ಅವ್ರಿಗೆ, ಹೇಳೋರಿಗೆ. ನಾನು ಹೇಳೋದು ಇದ್ರ ಮುಖಾಂತರ ಅವ್ರ ತಾಯಿನ ಸರಿಯಾಗಿ ನೋಡ್ಕೊಳಕ್ಕೆ ಹೇಳಿ. ನನ್ನ ಮಗನಿಗೆ ಹೇಳೋ ಅವಶ್ಯಕತೆ ಇಲ್ಲ. ಅವ್ರ ಮಗನಿಗೆ ಸರಿಯಾಗಿ ಅವ್ರ ತಾಯಿ ನೋಡ್ಕೊಳಕ್ಕೆ ಹೇಳಿ. ಹೇಳ್ತಾರಲ್ಲ ಅವ್ರಿಗೆ ಹೇಳೋದು ನಾನು. ನನ್ನ ಮಗ ನನ್ನ ಹೆಂಗೆ ನೋಡ್ಕೋಬೇಕು, ನಮ್ಮ ತಾಯಿ ನಾವೆಂಗೆ ನನ್ನ ಮಗನ ನೋಡ್ಕೋಬೇಕು, ಅದೆಲ್ಲ ನಮಗೆ ಗೊತ್ತಿದೆ. ಸೊಸೆನ ಹೆಂಗೆ ನೋಡ್ಕೋಬೇಕು, ಮಗಳನ್ನ ಹೆಂಗೆ ನೋಡ್ಕೋಬೇಕು, ಅಳಿಯನ್ನ ಹೆಂಗೆ ನೋಡ್ಬೇಕು, ಮೊಮ್ಮಕ್ಳು, ಅದು ಅವರಿಂದ ನಾವು ಕಲಿಬೇಕಾಗಿಲ್ಲ. ನಮ್ಮ ಮನೇಲಿ ನಾವು ಹೆಂಗಿದ್ದೀವಿ ಪ್ರೂವ್ ಮಾಡಿದ್ದೀವಿ. ಇವತ್ತು ಪ್ರೂವ್ ಮಾಡಿದ್ದೀವಿ ರೀ. ಅದನ್ನು ಅವ್ರ ಮನೇಲಿ ಮಾಡೋಕ್ಕೆ ಹೇಳ್ರಿ, ಹೇಳೋರಿಗೆ. ಬಾಯಿ ಮುಚ್ಕೊಂಡು ಅವ್ರ ಮನೇಲಿ ಅವ್ರು ಬಿದ್ದಿರಕ್ಕೆ ಹೇಳ್ರಿ. ನಾನು ಇದೇ ಹೇಳೋದು ಅಲ್ಲ. ಎಷ್ಟು ಸಾಮಾನ್ಯ ಮನುಷ್ಯ ಆಗಿ ಪಾಪ ಅಲ್ಲೆಲ್ಲೋ ಒಂದು ಗೌರ್ಮೆಂಟ್ ಕೆಲ್ಸಕ್ಕೆ ಹೋಗಿದ್ರೆ ಈ ಮಾತು ಹೇಳಿ, ಇವ್ರ ತಾಯಿ ಇಷ್ಟೊಂದು ದುಡ್ಡು ಹಾಕ್ತವ್ರೆ ಮಗನಲ್ಲಿ ಬಿಟ್ಟವ್ರೆ ಅಂತ. ಅವನು ಜೆಟ್ಟು ಸಪ್ರೇಟ್ ಫ್ಲೈಟೇ ಸಪ್ರೇಟಾಗಿ ಮಾಡ್ಕೋಯ್ತಾನೆ, ಜನ ಕಂಟ್ರೋಲ್ ಮಾಡೋಕ್ಕಾಗದೆ. ಅಷ್ಟೊಂದು ಬುದ್ಧಿ ಬೇಡವೇನ್ರಿ? ಮೂರ್ಖರೇನ್ರಿ ಅವರು? ಅದನ್ನು ಮಾತಾಡ್ತಾರಲ್ಲ. ನಾನು ಹೇಳೋದನ್ನ ಅವ್ರಿಗೆ ಸರಿಯಾಗಿ ಕಿವಿ ಇಲ್ಲದೆ ಇರೋರು ಇರ್ಬೋದು, ಅಥವಾ ಕಣ್ಣಿಲ್ಲದೆ ಇರೋದು ಇರ್ಬೋದು. ಅವನೇನಾದರೂ ಬಂದ ಅಂತ ಹೊರಟ್ರೆ, ಒಂದು ಮದುವೆಗೆ ಬಂದರೆ ಅವನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಎಷ್ಟು ಬಾಡಿ ಗಾರ್ಡ್ ಬೇಕು, ಎಷ್ಟು ಸೆಕ್ಯೂರಿಟಿ ಬೇಕು ಅಂಥವನ್ನ ಕರ್ಕೊಂಡು ನಾನು ಒಂದು ಚಿಕ್ಕ ಬಜೆಟ್ ಸಿನಿಮಾ ಮಾಡೋಕ್ಕಾಗುತ್ತಾ ಅಂತ ಅಷ್ಟು ಕಾಮನ್ ಸೆನ್ಸ್ ಇಲ್ವೇನ್ರಿ? ಕರೆಕ್ಟ್. ಅದನ್ನೇ ನೀವು ಹೇಳಿ ನನ್ನ ಮುಖಾಂತರ. ಹೌದು, ಇಲ್ಲಮ್ಮ. ಓಕೆ, ಆ್ಯಕ್ಚುಲಿ ಯಾರು ಏನು ಮಾತಾಡ್ತಿದ್ದಾರೆ ಅಂದರೆ ಏನು ಸರಿ ಇಲ್ಲ, ಮಗ ಸೊಸೆಗೆ ಸರಿ ಇಲ್ವಾ, ದೂರ ಇಟ್ಟಿದ್ದಾರೆ ಅಂತೆಲ್ಲ ಅವ್ರಿಗೆ ಉತ್ತರ ಯಾರು ದೂರ ಇಡೋ ಕೆಪಾಸಿಟಿ ಇನ್ನೂ ಯಾರಿಗೂ ಇಲ್ಲ.
ನಮ್ಮ ಮನೇಲಿ ನಾನಿರೋವರೆಗೂ ಯಾರು ನನ್ನ ದೂರ ಇಡೋ ಕೆಪಾಸಿಟಿ ಇಲ್ಲ. ನನ್ನ ಮಗ ನನ್ನನ್ನು ದೂರ ಇಡೋದು, ನಾನು ನನ್ನ ಮಗನ ದೂರ ಇಡೋದು. ನಮ್ಮ ಮನೇಲಿ ಪ್ರೀತಿಗೇನು ಕಡಿಮೆ ಇಲ್ಲ. ನಾವು ತುಂಬ ಚೆನ್ನಾಗಿದ್ದೀವಿ. BMTCಲಿ ಇದ್ದಾಗಿನ ಪ್ರೀತಿ ಕುಟುಂಬ ನಮ್ಮದು. ಪ್ರೀತಿಗೇನು ಕಡಿಮೆ ಇಲ್ಲ, ಗೊತ್ತಾಯ್ತಾ? ಹಂಗಂದ್ಬಿಟ್ಟು ನಾವೇನು ದುಡಿದೇ ಕುತ್ಕೊಂಡು ಅವ್ರನ್ನ ಪುಕ್ಸಟ್ಟೆ ಮಾತಾಡೋ ಸೋಂಬೇರಿ ಫ್ಯಾಮಿಲಿ ನಮ್ದಲ್ಲ. ಅವ್ರ ಮನೆ ನೋಡ್ಕೊಳಕ್ಕೆ ಹೇಳಿ, ಅವ್ರ ಫ್ಯಾಮಿಲಿ ನೋಡ್ಕೊಳಕ್ಕೆ ಹೇಳಿ. ನಮ್ಗೆ ಹೇಳ್ತಾರಲ್ಲ ಅವ್ರ ಮನೆ, ಅವ್ರಿಗೆ ಹೇಳ್ತಾ ಇರೋದು ನಾನು. ತುಂಬ ಜನಕ್ಕೆ ಗೊತ್ತು ಅಮ್ಮ ಏನು, ಅಣ್ಣ ಏನು, ಅಣ್ಣನ ಫ್ಯಾಮಿಲಿ ಏನು ಅಂತ. ಎಲ್ಲ ದರ್ಶನ್ ಫ್ಯಾನ್ಸು, ಸುದೀಪ್ ಫ್ಯಾನ್ಸು, ನಮ್ಮ ಅಪ್ಪು ಫ್ಯಾನ್ಸು, ನಮ್ಮ ಚಿಕ್ಕ ನಮ್ಮ ಧ್ರುವ, ಎಲ್ಲರ ಫ್ಯಾನು ನಂಗೆ ಮೆಸೇಜ್ ಮಾಡ್ತಾರೆ. ಇವಾಗಲೂ ಅಮ್ಮ ನೀವು ತುಂಬ ಚೆನ್ನಾಗಿ ಧೈರ್ಯವಾಗಿ ಮಾತಾಡ್ತೀರಾ, ಆಮೇಲೆ ನಾವೆಲ್ಲ ಸಿನಿಮಾ ನೋಡ್ತೀವಿ, ನಾವೆಲ್ಲ ನೋಡ್ತೀವಿ ಅಂತ ಹೇಳ್ತಾ ಇರ್ತವೆ. ಅಷ್ಟಕ್ಕಿಂತ ಏನ್ರಿ ಬೇಕು? ನಮ್ಗೆ ಎಷ್ಟು ಪ್ರೀತಿ ಕೊಡ್ತಾರ್ರಿ ಅವರು. ನಮ್ಮ ಮಗನ ಎಲ್ಲಿಗೆ ತಗೊಂಡೋಗವ್ರಿ? ನಮ್ಮೆಲ್ಲ ಸ್ಟಾರ್ಸ್ಗಳು ನಾವೆಲ್ಲರೂ ನಮ್ಮ ಮಕ್ಕಳೇ, ನಾವೊಂದು ಕುಟುಂಬ. ಯಾರ ಮನೇಲಿ ಏನೇ ಆದರೂ ನಾವೇ ಒಂದು ಕುಟುಂಬ ರೀ. ಸಿನಿಮಾ ಮನೆ ಅಂದರೆ ನಮ್ಮ ಸಿನಿಮಾ ಕುಟುಂಬ. ಅದು ಯಾರಿಗಂದ್ರೂ ನಾನು ಸುಮ್ಮನೆ ಇರಲ್ಲ. ಇನ್ಮೇಲೆ ನಾನು ಹೇಳೇ ಬಿಡ್ತೀನಿ, ಯಾರಿಗೆ ಬೈದರೂ ನಾನು ಹೋಗಿ ಮಾತಾಡ್ತೀನಿ. ನನಗೆ ಬೈಯಕ್ಕೆ ಬಿಡಲ್ಲ ನಾನು ಯಾರು. ನನ್ನ ಮಗನ ಬೈದರು ಅಂತಲ್ಲ, ಯಾಕ್ರಿ ಹೇಳ್ಬೇಕು? ಅವರು ಅವ್ರ ಮನೇದು ನೋಡ್ಕೊಳಕ್ಕೆ ಇಲ್ಲ. ಆ್ಯಕ್ಚುಲಿ ಅಂದರೆ ಈಗ ಪ್ರಮೋಷನಲ್ ವಿಚಾರದಲ್ಲೂ ನೀವು ಆ್ಯಕ್ಚುಲಿ ಅವರನ್ನ ಟಚ್ ಮಾಡದೆ ಮಾಡಿದಿರೋದು ಅದು ನಿಮ್ಮ ಒಂದು ಇದನ್ನ ತೋರಿಸುತ್ತೆ. ಪ್ರಾಕ್ಟಿಕಲ್ ಇಲ್ಲಿ ಕೇಳಿ, ಇದೊಂದು ಇವತ್ತು ಅರ್ಥ ಮಾಡ್ಕೊಬಿಡಿ. ಇವಾಗ ನಾನು ಎಲ್ಲರೂ ಸ್ಟಾರ್ಸ್ ಕರೆದು ಶೋ ತೋರಿಸ್ತಾ ಇದ್ದೀನಿ. ಊಟಕ್ಕೆ ಕರೆಯೋದು ನಮ್ಮ ಕೆಲಸ, ಕೂಲಿಗೆ ಕರೆಯೋದಲ್ಲ. ಇದು ಪ್ರಚಾರ ಮಾಡಿಕೊಡಿ, ಸಿನಿಮಾ ನೋಡ್ಕೊಡಿ, ನೀವು ನೋಡಿದ್ರೆ ಗೆಲ್ಲುತ್ತಾ ಅಂದರೆ ಅದು ಸ್ವಾರ್ಥ. ನಾನು ಥಿಯೇಟ್ರಲ್ಲಿ ಸಿನಿಮಾ ಬಿಟ್ಟಿದ್ದೀನಿ, ನಿಮಗೆಲ್ಲ ಕರೀತಾ ಇದ್ದೀನಿ, ಒಂದು ಶೋ ಹಾಕ್ಕೊಡ್ತೀನಿ ಬನ್ನಿ ಅಂತ ಕರೆಯೋದು. ಪ್ರೀತಿಯಿಂದ ಊಟಕ್ಕೆ ಗೆಸ್ಟ್, ಅವರು ನಮ್ಮ ಮನೆಗೆ ಗೆಸ್ಟಾಗಿ ಇನ್ವೈಟ್ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ. ಅವ್ನು ನೋಡಿ ಒಪಿನಿಯನ್ ಕೊಡ್ತಾನೆ. ನನ್ನ ಮಗನ ಕೆಲಸ ಬಿಟ್ಟು ನನ್ನ ಸಣ್ಣ ಬಜೆಟ್ ಸಿನಿಮಾಗೆ ಹಾಕೊಳ್ಳೋಷ್ಟು ನಾನು ಟೈಮ್ ವೇಸ್ಟ್ ಮಾಡಲ್ಲ. ಇದನ್ನು ಇನ್ನೂ ಒಂದು ಸರಿ ಹೇಳ್ತೀನಿ, ನಮ್ಮನೆ ವಿಷಯಕ್ಕೆ ಬಂದವರು ಮೂರ್ಖರು ಅಷ್ಟೇ. ಅವ್ರು ಮೂರ್ಖರು. ನಮ್ಮನೆ ವಿಷಯ ಮಾತಾಡ್ಕೊಂಡು ಅವ್ರು ಟೈಮ್ ವೇಸ್ಟ್ ಮಾಡ್ತಾರೆ. ನಾವು ತುಂಬ ಚೆನ್ನಾಗಿದ್ದೀವಿ. ಇನ್ನು ಪೃಥ್ವಿ ಅಂಬರ್ ಅವ್ರ ವಿಷಯಕ್ಕೆ ಬರೋದಾದ್ರೆ, ಅಂದರೆ ಅವ್ರನ್ನ ಈ ಆ್ಯಕ್ಷನ್ ಆ್ಯಂಗಲ್ ನಾವು ಜಾಸ್ತಿ ನೋಡಿರಲಿಲ್ಲ. ಅಂದರೆ ತುಂಬ ಲವರ್ ಬಾಯ್ ಆಗಿ ನೋಡಿದ್ವಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದೇ ಇದು ಆ್ಯಕ್ಷನ್ ಆ್ಯಂಗಲ್ ಎಸ್ಪೆಷಲಿ ನಾನು ಹೇಳ್ತಾ ಇಲ್ಲ, ಇದನ್ನು ಜನ ಹೇಳಿದ್ದಾರೆ. ಬೈಕ್ ಸೀನಲ್ಲಿ ಒಂದೊಂದು ಫೈಟ್ ಬರುತ್ತೆ, ಅದೊಂದು. ಮತ್ತು ಸಾಕಷ್ಟು ಫಸ್ಟ್ ಸ್ಟಾರ್ಟ್ ಆಗೋದೇ ಒಂದು ಫೈಟಿಂದನೇ ಶುರುವಾಗುತ್ತೆ ಆ್ಯಕ್ಚುಲಿ ಕಥೆ. ಹಾಡೊಂದಿದೆ ಇಂಟ್ರಡಕ್ಷನ್ ಆಗಿ. ಹೌದು. ಸೊ ಅದು ಸ್ಟಾರ್ಟ್ ಅಂದರೆ ಅವರನ್ನು ಒಂದು ಓಕೆ ಆ್ಯಕ್ಷನ್ ಒಂದು ಒಬ್ಬ ಸ್ಟಾರ್ ಆಗಿ ಕೂಡ ತೋರಿಸಬಹುದು ಅನ್ನೋದನ್ನು ತೋರಿಸ್ಕೊಟ್ಟಂತಹ ಸಿನಿಮಾ ಈ ಕನ್ನಡದಲ್ಲಿ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಸೊ ಅದ್ರ ಬಗ್ಗೆ ನಿಮಗೆ ಎಷ್ಟು ಖುಷಿ ಇದೆ ಅಂತ? ತುಂಬ ಖುಷಿ ಇದೆ ನನಗೆ. ನಾವು ಸಿನಿಮಾನ ಮೊದಲೇ ಒಂದು ಸತಿ ನೋಡಿದಾಗ್ಲೂ ಓಕೆ ಯೂತ್ಸಿಗೆ ಇಷ್ಟ ಆಗುತ್ತೆ ಈ ಸಿನಿಮಾ. ಒಂದು ಹೀರೋ ಥರ ಇದ್ದಾರೆ, ಆಯಿತಾ? ಚೆನ್ನಾಗಿ ನಮಗೆ ಕೋಪ್ರೇಷನ್ ಮಾಡ್ತಾರೆ. ಇವತ್ತಿಗೂ ಪಾಪ ನಾನೇ ಹೇಳ್ತಾ ಇರ್ತೀನಿ, ರೆಸ್ಟ್ ಮಾಡಪ್ಪ ಅಂತೆಲ್ಲ ಹೇಳ್ತಾ ಇರ್ತೀನಿ. ನನಗೆ ನನ್ನ ಮಗ ಬೇರೆ, ಪೃಥ್ವಿ ಬೇರೆ, ಬೇರೆ ಆರ್ಟಿಸ್ಟ್ ಎಲ್ಲರೂ ನಾವು ಒಂದೇ ಥರ. ಹಂಗಂದ್ಬಿಟ್ಟು ನಾವು ಪೃಥ್ವಿ ಬೇರೆ ಯಶ್ ಬೇರೆ ಅಂತ ನಾವು ನೋಡಲ್ಲ. ಬಟ್ ಅವ್ರ ಕೆಲಸನ ಅವ್ರು ಅಚ್ಚುಕಟ್ಟಾಗಿ ಮಾಡಿ ಥಿಯೇಟ್ರವ್ರಿಗೂ ಕೊಟ್ಟು ಪ್ರಮೋಷನ್ನು ಮಾಡ್ತಾಯಿದ್ದಾರೆ. ಪೃಥ್ವಿಗೆ ಇನ್ನು ಮುಂದೆ ಒಳ್ಳೊಳ್ಳೆ ಆಫರ್ ಬರಲಿ ಅಂತ ನಾನು ಬರುತ್ತೆ, ಚೆನ್ನಾಗಿರುತ್ತೆ ಅಂತ ಅನ್ಕೋತೀನಿ. ಅವ್ರು ಡ್ಯಾನ್ಸು ತುಂಬ ಚೆನ್ನಾಗಿ ಮಾಡ್ತಾರೆ. ನಮ್ಮಲ್ಲಿ ಡ್ಯಾನ್ಸಿಗೆ ಅಷ್ಟು ಅವಕಾಶ ಕೊಟ್ಟಿಲ್ಲ, ಸ್ವಲ್ಪ ಮಾಡವ್ರೆ. ನಾನು ಅವ್ರ ಶೋ ಅಲ್ಲಿ ನೋಡಿದೆ, ಸಿಕ್ಕಾಬಟ್ಟೆ ಚೆನ್ನಾಗಿ ಮಾಡ್ತಾರೆ ಡ್ಯಾನ್ಸ್. ಆಮೇಲೆ ಅವ್ರಿಗೆ ಎಷ್ಟು ಫ್ಯಾನ್ಸ್ ಇದ್ದಾರೆ ಗೊತ್ತಾ? ಎಲ್ಲೋದ್ರೆ ಹುಡುಗಿರು ಮುತ್ಕೊಂಡ್ಬಿಡ್ತಾರೆ, ಹುಡುಗರು ಮುತ್ಕೊಂಡ್ಬಿಡ್ತಾರೆ. ತುಂಬ ಫ್ಯಾನ್ಸ್ ಇದ್ದಾರೆ ಅವ್ರಿಗೆ. ಕರೆಕ್ಟ್ ಅಮ್ಮ. ಈಗ ಆಲ್ಮೋಸ್ಟ್ ಇದು 2 ಗಂಟೆ 24 ನಿಮಿಷ ಸಮಥಿಂಗ್ ಏನೋ ಇದೆ ಈ ಸಿನಿಮಾ ಡ್ಯೂರೇಷನ್. ಆ್ಯಕ್ಚುಲಿ ಯಾವುದಾದ್ರೂ ಒಂದು ಹಂತದಲ್ಲಿ ಸ್ವಲ್ಪ ಟ್ರಿಮ್ ಮಾಡಬೇಕಿತ್ತು, ಇನ್ನೊಂಚೂರು ಇದನ್ನೆಲ್ಲ ತೆಗೆದಿದ್ರೆ ಬೆಟರ್ ಇತ್ತು ಅನ್ನೋ ಥರ ಎಲ್ಲ ಯಾವುದ್ರಲ್ಲೂ ಇಲ್ಲ. ಎಲ್ಲದರಲ್ಲೂ ಕತೆ ಫಸ್ಟ್ ಅಂತರದಲ್ಲಿ ಕತೆ ಹೇಳಿ ನೆಕ್ಸ್ಟ್ ಅದನ್ನು ಫೈನಲ್ ಕೊಟ್ಟಿದ್ದಾರೆ, ಆಯಿತಾ? ಎಲ್ಲೂ ನೀವು ಕತೆನ ಎಲ್ಲೋ ಬಿಟ್ಟು ಎಲ್ಲೋ ತಗೋಕ್ಕಾಗಲ್ಲ. ಕತೆ ಚೆನ್ನಾಗಿ ಹೇಳಿ. ಈಗ ಪಾತ್ರ ತೋರಿಸಿದ್ದಾರೆ, ಕತೆ ಹೇಳಿದ್ದಾರೆ. ಅದನ್ನೆಲ್ಲ ಮಾಡಿಕೊಂಡು ನೀಟಾಗಿ ತಂದು ಅವರಿಗೆ ಸೆಕೆಂಡ್ ಹಾಫಲ್ಲಿ ಫಿನಿಶಿಂಗ್ ಕೊಟ್ಟಿದ್ದಾರೆ. ಟೈಮಿಂಗ್ಸು ನಾವೇನು ಕೊಡ್ಬೇಕು ಅಷ್ಟರೊಳಗೆ ಕೊಟ್ಟಿದ್ದೀವಿ. ನೋಡ್ರಿ, ಒಬ್ಬೊಬ್ರಿಗೆ ಒಂದೊಂದು ಹೇಳ್ತಾರೆ, ನಾವೆಲ್ಲರೂ ತೊಗೊಳಕ್ಕಾಗಲ್ಲ. ನಮ್ಗೊಂದು ಸಿನಿಮಾ ಮಾಡಬೇಕಾದ್ರೆ ನಮ್ಮದೇ ಅದೊಂದು ಥಾಟಲ್ಲಿ ಮಾಡಿ ಥಿಯೇಟ್ರಿಗೆ ಬಿಡ್ತೀವಿ. ಅದನ್ನು ಅವ್ರು ತೊಗೊಳ್ತಾರೆ ಅನ್ನೋ ನಂಬಿಕೆ ನಮಗಿದೆ, ಗೊತ್ತಾಯ್ತಾ? ಕ್ವಾಲಿಟಿ ವೈಸ್ ಆಗ್ಬೋದು, ಅದೆಲ್ಲ ನಾವು ಥಾಟಲ್ಲಿ ತೊಗೊಂಡು ಮಾಡ್ತೀವಿ. ಎಷ್ಟು ಬಜೆಟ್ ಯಾವ ಸಿನಿಮಾ ಕೊಡಬೇಕು ಅಂತ ಅದು ನಮ್ಮ ಪ್ರೊಡ್ಯೂಸರ್ಗೆ, ನಮ್ಮ ಟೆಕ್ನಿಷಿಯನ್ಗೆ, ನಮ್ಮ ಟೀಮ್ಗೆ ಎಲ್ಲ ಗೊತ್ತಿರುತ್ತೆ. ತೀರಾ ಏನು ನೋಡ್ತಿದ್ವಿ 2-4 ಗಂಟೆ. ನಮ್ಮ ಕಾಲದಲ್ಲೆಲ್ಲ 19 ರೀಲ್ ನೋಡ್ತಿದ್ವಿ. ನಮಗೆ ಚಿಕ್ಕದು ಅನಿಸ್ಬಿಡುತ್ತೆ ಸಿನಿಮಾ, ನಾವು ನೋಡಿ ಸಿನಿಮಾದ ಮುಂದೆ. ಅದನ್ನೆಲ್ಲ ನೋಡ್ಕೊಂಡು ಮಾಡಿದ್ದೀವಿ. ನಮಗೆ ಆ ಥರದ್ದು ಯಾವುದೂ ಬಂದಿಲ್ಲ, ಬೋರ್ ಆಗೋ ಥರದ್ದು ಏನೂ ಇಲ್ಲ. ಅಮ್ಮ, ಒಂದು ಸಿನಿಮಾದ ಯಶಸ್ಸಿನ ಮಾನದಂಡ ಸುಮಾರು ಇರುತ್ತೆ ಆ್ಯಕ್ಚುಲಿ. ಈಗ ಒಳ್ಳೆ ಸಿನಿಮಾ ಕೊಟ್ಟಿದ್ದೀರಾ ಅನ್ನುವಂತಹ ಒಂದು ನಂಬಿಕೆ ಈಗ ಜನರಲ್ಲಿ ಹುಟ್ಟಿದೆ. ಬಟ್ ಸುಮ್ಮನೆ ನಮ್ಮ ಕ್ಯೂರಿಯಾಸಿಟಿಗೆ, ಅಂದರೆ ಎಷ್ಟು ಕಲೆಕ್ಷನ್ ವೈಸ್ ಹಿಂಗಾಗಿದೆ ಇಲ್ಲ, ಅದನ್ನು ನಾನು ಇನ್ನೂ ಬರ್ತಾ ಇದೆ, ಕಳಿಸ್ತಾ ಇದ್ದಾರೆ. ನಾನು ಅದನ್ನು ಅಷ್ಟು ಈಸಿಯಾಗಿ ಈಗಲೇ ನೋಡೋಕ್ಕೆ ಹೋಗ್ತಾ ಇಲ್ಲ, ಎಲ್ಲ ಕಳಿಸ್ತಾ ಇದ್ದಾರೆ, ಒಂದು ಕಡೆ ಇಡ್ತಾ ಇದ್ದೀನಿ. ಅದನ್ನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಇವಾಗಲೇ ನಾನು 2 ಡೇಸ್ಗೆಲ್ಲ ಆ ಥರ ನಾನು ಅದು ಎಷ್ಟು ಜಾಸ್ತಿ ಬಂದಿರಲಿ, ತೀರಾ ಝೀರೋ ಬಂದಿರಲಿ, ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಅದು ಕೆಡಿಸ್ಕೊಳ್ಳಬಾರ್ದು. ನೀವು ಯಾವಾಗಲೂ ತೀರಾ ಲೆಕ್ಕ ಬರೀತಾ ಹೋದರೆ ಅದು ತುಂಬ ಬರಲ್ವಂತೇನು. ನನ್ನ ಅನುಭವ ಬೇಕಾದ್ರೆ ಕೇಳಿ. ಅದು ಬರಬೇಕು ಅಂದಾಗ ಬರುತ್ತೆ, ನೀವು ತಡೆದ್ರೂ ಬರುತ್ತೆ. ಅದು ಅಷ್ಟೊಂದು ನೀವು ದುಡ್ಡಿಗೆ ಇವತ್ತು ಹಾಕಿ ನಾಳೆ ಬರಬೇಕು ಅಂದರೆ ಯಾವುದೂ ಬರಲ್ಲ.
ಗೊತ್ತಾಯ್ತಾ? ನೀವು ಎಲ್ಲರೂ ನೋಡಿ ನನ್ನ ಅನುಭವ. ಅಮ್ಮ ಮತ್ತೆ ನೀವು ಚಿಕ್ಕ ಸಿನಿಮಾ ಅಂತ ಹೇಳ್ತೀರಾ, ಬಟ್ ಎಲ್ಲೂ ಕೂಡ ನೋಡಿದಾಗ ಇಟ್ ಇಸ್ ವೆರಿ ಅಲ್ಲ, ನಮ್ಮ ಯಶಸ್ಸಿನ ಲೆವೆಲ್ಗೆ ಚಿಕ್ಕ ಸಿನಿಮಾ. ಹೌದು, ಬಿಕಾಸ್ ಯಾಕೆಂದರೆ ನಾವು ಪ್ರತಿಯೊಂದು ಫ್ರೇಮ್ ಬೈ ಫ್ರೇಮ್ ನೋಡುವಾಗ ಯಾವುದೊಂದು ಮಳೆಯದು ಫೈಟ್ ಇರ್ಬೋದು, ಎಲ್ಲೂ ಕೊರತೆ ಆಗಿದೆ, ಸ್ವಲ್ಪ ಪ್ರೊಡಕ್ಷನ್ ವ್ಯಾಲ್ಯೂ ಡೌನ್ ಆಯಿತು ಅಂತ ಎಲ್ಲೂ ಅನಿಸಿಲ್ಲ ಆ್ಯಕ್ಚುಲಿ. ಅಷ್ಟು ಚೆನ್ನಾಗಿ ಅಷ್ಟು ಶ್ರೀಮಂತಿಕೆಯಿಂದ ಮೂಡಿ ಬಂದಿದೆ ಆ್ಯಕ್ಚುಲಿ ಸಿನಿಮಾ. ಎಷ್ಟಾಗಿದೆ ನಮ್ಮ ಬಜೆಟ್ ಒಂದು ಅಂದಾಜು? ಅದನ್ನು ನಾನು ಬಜೆಟ್ ನೀವು ಕೇಳಬಾರ್ದು, ನಾನು ಹೇಳಬಾರ್ದು. ಹುಡುಗಿರ ವಯಸ್ಸು ಕೇಳಬಾರ್ದು, ಬಜೆಟ್ ಲೆಕ್ಕ ಕೇಳಬಾರ್ದು ಅಂತ ಹೇಳಿದ್ದೀನಿ 2 ಕಡೆ. ಇದು ಹೊಸ ಗಾದೆ ಬರ್ತಿದೆ. ಇಲ್ಲ, ಹುಡುಗಿರ ವಯಸ್ಸು ಕೇಳಿ ಕೋಪ ಬರುತ್ತೆ. ದುಡ್ಡು ಕೇಳಬಾರ್ದು. ದುಡ್ಡು ಅಂತೂ ನಾನು ಎಷ್ಟು ಕೇಳ್ತಾನೆ ಎಷ್ಟೋ ಹೇಳಲ್ಲ ನಾನು. ದುಡ್ಡಿಂದ ಹೇಳ್ಬಾರ್ದು. ಓಕೆ, ಯಾಕೆ ಕೇಳಬೇಕು? ಅದನ್ನು ನೀವು ಕೇಳೋದಲ್ಲ, ಆಡಿಟ್ರ್ ಕೇಳ್ತಾರೆ. ನಿಮ್ಮ ಲೆಕ್ಕ ಅಲ್ಲ ಅದು. ಕರೆಕ್ಟ್. ಇಲ್ಲ, ನನಗೇನು ಬೇಕು ಅನಿಸುತ್ತೆ ಅದನ್ನು ಖಂಡಿತ ಕೊಟ್ಟಿದ್ದೀನಿ. ಇವಾಗ ಇಲ್ಲಿಗಿದು ಬೇಕಾ ಕೊಟ್ಟಿದ್ದೀನಿ, ಅದೇನು ಕೇಳುತ್ತೆ ಸಿನಿಮಾ ಕೊಟ್ಟಿದ್ದೀನಿ. ಸುಮ್ಮನೆ ಏನೋ ದೊಡ್ಡ ಸಿನಿಮಾಗೆ ಮಾಡ್ತೀನಿ ಅಂತ ಏನೋ ತೊಗೊಂಡೋಗಿ ತುರ್ಕೋಕ್ಕಾಗಲ್ಲ, ಹಾಗಂತ ಕಮ್ಮಿ ಮಾಡೋಕ್ಕೆ ಹೋಗಲ್ಲ. ಆ ಸಿನಿಮಾ ಏನು ಕೇಳಿದೆ ಅದನ್ನು ಚೊಕ್ಕವಾಗಿ ಕೊಟ್ಟಿದ್ದೀನಿ. ಅದನ್ನು ಖುಷಿ ಇದೆ ನನಗೆ. ಮುಂದಿನ ದಿನಗಳಲ್ಲೂ ಇದೇ ಥರ ನನ್ನ ಓಪ್ಸ್ ಅನ್ಕೊಂಡಿದ್ದ ತಕ್ಕಾಗಿ ಜನ ತೊಗೊಂಡಿದ್ದಾರೆ. ಕರೆಕ್ಟ್. ಅಮ್ಮ, ಈಗ ಮುಂದಿನ ದಿನಗಳಿಂದ ನೀವೇ ಹೇಳಿದ್ರೆ ಅಂದರೆ ಕಾಮಿಡಿ ನಾನು ಟಚ್ ಮಾಡ್ತೀನಿ ಅಂತ ಹೇಳಿದ್ದೀರಾ, ಅದೇ ಥರ ಬೇರೆ ಬೇರೆ ಯಾವ್ಯಾವ ಜಾನರಲ್ಲಿ ಸಿನಿಮಾ ಮಾಡಬೇಕು ಅಲ್ಲ, ನನ್ನ ಸಿನಿಮಾದೊಳಗೆ ಕಾಮಿಡಿ ಬೇಕು ಅಂದರೆ ನಾನು ಟಚ್ ಮಾಡಬಲ್ಲೆ. ಫುಲ್ ಕಾಮಿಡಿ ಸಿನಿಮಾ ನಾನು ಮಾಡೋಕ್ಕಾಗಲ್ಲ. ಓಕೆ. ಯಾಕೆಂದರೆ ನಮ್ಮದೇ ಅದೊಂದು ಮೆಚೂರಿಟಿ ಇರುತ್ತೆ, ಆಯಿತಾ? ಅದಕ್ಕೊಬ್ರು ಇರ್ತಾರೆ, ಅವರು ಮಾಡ್ತಾ ಇದ್ದಾರೆ ಅವ್ರ ಸಿನಿಮಾ, ಒಬ್ಬೊಬ್ರದ್ದು ಒಂದೊಂದು ಟೇಸ್ಟ್ ಇರುತ್ತೆ. ಹೀಗೆ ನನ್ನ ಸಿನಿಮಾನ ನಾನು ಆ ಥರ ಸೀರಿಯಸ್ಸಲ್ಲೇ ನಾನು ಕಾಮಿಡಿ ತೋರಿಸ್ಬೋದು ಅಷ್ಟೇ. ಓಕೆ. ಬೇರೆ ಜಾನರಮ್ಮ, ಈ ಗ್ಯಾಂಗ್ಸ್ಟರ್ ಸಿನಿಮಾನೋ ಅಥವಾ ಏನೋ ಒಂದು ಮರ್ಡರ್ ಮಿಸ್ಟ್ರಿ ಆ ಥರದ್ದು, ಡಿಟೆಕ್ಟಿವ್ ಸ್ಟೋರಿ ಆ ಥರ? ನನ್ನ ಸಿನಿಮಾ ಯಾವುದೇ ಇದ್ರೂ ನನ್ನ ಸಿನಿಮಾಲಿ ಸಮಾಜಕ್ಕೆ ಮೆಸೇಜು. ಇದರಲ್ಲಿ ನಮ್ಮದು ಮಾಫಿಯಾ ಬಗ್ಗೆ ತೋರಿಸಿದ್ದೀವಿ, ಪೊಲೀಸ್ ಡಿಪಾರ್ಟ್ಮೆಂಟ್ ತೋರಿಸಿದ್ದೀವಿ, ಆಮೇಲೆ ಯಾಮಾರಬಾರ್ದು ಅಂತ ತೋರಿಸಿದ್ದೀವಿ, ಆಮೇಲೆ ಹೆಂಗೆ ಮೋಸ ಹೋಗ್ಬಾರ್ದು ಅಂತ ತೋರಿಸಿದ್ದೀವಿ. ಅಷ್ಟು ಬಿಟ್ಟರೆ ನನ್ನ ಸಿನಿಮಾಲಿ ಯಾವಾಗಲೂ ಮೆಸೇಜ್ ಇರುತ್ತೆ. ನಾನು ಅಣ್ಣವ್ರ ಫ್ಯಾನು, ಏನೇನೋ ತೋರ್ಸೋಕ್ಕಾಗಲ್ಲ ನಾನು. ಹೌದು, ಬಟ್ ಅಣ್ಣವ್ರು ಎಲ್ಲರದ್ದು ಮಾಡಿದಾರಲ್ಲ, ಡಿಟೆಕ್ಟಿವ್ ಮಾಡಿದ್ದಾರೆ. ಅಲ್ಲ, ಅವ್ರು ಏನು ಗೊತ್ತಾ, ಡಿಟೆಕ್ಟಿವ್ ಮಾಡಿದ್ರು, ಬಟ್ ನನಗೆ ಹೀರೋ ಕಂಫರ್ಟ್ ಆಗಿ ಸಿಕ್ಕಿದಾಗ ನಾನು ಅದನ್ನು ಮಾಡ್ತೀನಿ. ಅದ್ರ ಸಮಾಜಕ್ಕೆ ಮೆಸೇಜ್ ಇರ್ಬೇಕು. ಪ್ಯೂರ್ ಲವ್ ಸ್ಟೋರಿ ಆ ಥರದ್ದೆಲ್ಲ? ಅದು ಖಂಡಿತ ಮಾಡ್ತೀನಿ ನಾನು. ಲವ್ ಸ್ಟೋರಿಲಿ ಸಮಾಜಕ್ಕೆ ಮೆಸೇಜ್ ಇಟ್ಕೊಂಡು ಲವ್ ಸ್ಟೋರಿ ಮಾಡೋ ಅಂಥದ್ದು ಮಾಡ್ತೀನಿ. ಲವರ್ ಬಾಯ್ ಇದೆಲ್ಲ ಮಾಡೇ ಮಾಡ್ತೀನಿ. ಮುಂದಿನ ದಿನ ಕತೆ ಹಂಗಂತ ಬರೀ ನಾನು ಹಳೆ ಕಾಲದ ಥರ ಮಾಡಲ್ಲ, ಮಾಡೋಕ್ಕಾಗಲ್ಲ, ಜನ ಯೂತ್ಸಿಗೆ ಬೇಜಾರಾಗುತ್ತೆ. ಬಟ್ ಬರಬೇಕಾದ್ರೆ ಸಮಾಜಕ್ಕೆ ಏನಾದರೂ ಒಂದು ಹಿರಿಯರೆಲ್ಲ ಖುಷಿ ಪಟ್ಕೊಂಡು ನೋಡೋ ಅಂಥ ಸಿನಿಮಾ ಎಲ್ಲ ಭಾಗನೂ ಇರಬೇಕು. ಈ ಹಳ್ಳೀಲಿ ಎಷ್ಟಿರ್ಬೇಕು ಅಷ್ಟಿದೆ. ಹಳ್ಳೀಲಿ ಅಷ್ಟೇ ಲವ್ ಮಾಡೋಕ್ಕಾಗೋದು. ನೀವು ಹಂಗಂದ್ಬಿಟ್ಟು ಏನದು ಕಾರ್ ಹೇಳ್ತಾರಲ್ಲ ಅಂಥ ಕಾರಲ್ಲಿ ಬರೋಕ್ಕಾಗಲ್ಲ. ಹೀರೋ ಬಂದರೆ ಡಬ್ಬ ಅಂತಾರೆ ನಮ್ಮ ಡೈರೆಕ್ಟರ್ನ. ಇವ್ರೇನು ಪ್ರೊಡ್ಯೂಸರ್ ದುಡ್ಡೈತೆ ಅಂತ ಏನೋ ಹಾಕೋರೆ ಅಂತಾರೆ. ಹಂಗೆ ಮಾಡೋಕ್ಕಾಗಲ್ಲ. ಲವರ್ಸ್ ಬಾಯ್ ಆಗಿ ನಾನು ಲವರ್ ಬಾಯ್ ಆಗೇ ನೋಡೋಕೆ ಇಷ್ಟಪಡ್ತೀನಿ. ನನಗೆ ಅದೆಲ್ಲ ಟೇಸ್ಟ್ ಇದೆ. ಅಮ್ಮ, ಇನ್ನು ಆ್ಯಕ್ಚುಲಿ ಏನು ಗೊತ್ತಾ, ಈಗ ನೀವು ನಿಮ್ಮದು ಕಾಲದ್ದು ಅಂದರೆ ನೀವು ರಾಜ್ಕುಮಾರ್ ಅವ್ರ ಎಕ್ಸಾಂಪಲ್ ತಗೋತೀರಾ. ಆ ಥರ ಈಗ ನೆಕ್ಸ್ಟ್ 2000 ಅಂದರೆ ಕೇಳಿಸ್ಕೊಳ್ಳಿ, ಅಣ್ಣವರು ಸಮಾಜಕ್ಕೆ ಮೆಸೇಜ್ ಕೊಟ್ಟು ಹೋಗೋರಲ್ಲ, ಅಂಥ ಸಿನಿಮಾ ಕೊಡ್ತೀನಿ ಅಂದರೆ ರಾಜ್ಕುಮಾರ್ ಥರ ಹಳೆ ಕಾಲದ ಸಿನಿಮಾನೇ ಕೊಡ್ತೀನಿ ಅಂತ. ಕರೆಕ್ಟಮ್ಮ, ಅದಲ್ಲ ಅದು ನನ್ನ ಪ್ರಶ್ನೆ ಏನಂದರೆ, ಈಗ ನಿಮ್ಮ ವಯಸ್ಸಿನ ಅಂತಹ ಒಂದು ಪ್ರೇಕ್ಷಕರಿಗೆ ಓಕೆ ರಾಜ್ಕುಮಾರ್ ಅವ್ರನ್ನ ಅಂದರೆ ಅವ್ರನ್ನ ಫಾಲೋ ಮಾಡ್ತಾಯಿದ್ರು. ಈಗ ನೆಕ್ಸ್ಟ್ ಅದಾದಮೇಲೆ ಸ್ವಲ್ಪ ದಿನ ಆದಮೇಲೆ ಯಶ್ ಅವರು, ದರ್ಶನ್ ಸರ್ ಮತ್ತು ನಮ್ಮ ಸುದೀಪ್ ಸರ್ ಆ ಥರ ಎಲ್ಲ ಅಂದರೆ ಆ ಜನ್ರೇಷನ್ಗೆ ಅವರು ಸ್ಟಾರ್ಗಳಾಗಿ ನಿಂತ್ಕೊಂಡ್ರು. ಈಗ 2020 ಈಚೆಗೆ ಇವತ್ತಿನ ಜನ್ರೇಷನ್ ಜೆನ್ಜಿ ಕಿಡ್ಸ್ ಏನಿದಾರಲ್ಲ, ಅವ್ರಿಗೆ ಕನೆಕ್ಟ್ ಆಗುವಂತಹ ಒಬ್ಬ ಹೀರೋ ಇನ್ನೂ ಹೊರ ಹೊಮ್ಮಿಲ್ಲ, ಸ್ವಲ್ಪ ಕಷ್ಟಪಡ್ತಾ ಇದ್ದಾರೆ. ಈಗ ಸ್ಟಾರ್ಸ್ಗಳು ಹೀರೋ ಎಲ್ಲಿರ್ತಾರೆ, ನಾವು ತರಬೇಕು. ಹೌದು, ಎಕ್ಸಾಕ್ಟ್ಲಿ. ಹೀರೋನ ನಾವು ಹುಡುಕಿ ದುಡ್ಡು ಹಾಕಿ ಥಿಯೇಟ್ರಿಗೆ ತಂದರೆ ಹೀರೋ ಆಗ್ತಾರೆ. ಅವ್ರ ಮನೇಲಿರೋರ್ನ ಹೀರೋ ಎಲ್ಲೂ ಇಲ್ಲ ಅಂತ ನೀವು ಹೆಂಗೆ ಹೇಳ್ತೀರಾ? ಬೇಕಾದಷ್ಟು ಜನ ಇರ್ಬೋದು, ನಾವು ಹುಡುಕಿಲ್ಲ, ತಂದಿಲ್ಲ. ಇವಾಗ ಇದ್ದವರೆಲ್ಲ ಸ್ವಲ್ಪ ದೊಡ್ಡ ಸ್ಥಾನಕ್ಕೆ ಹೋದ್ರು, ಅವರು ಆ ಲೆವೆಲ್ಗೆ ಸಿನಿಮಾ ಮಾಡ್ತಾವ್ರೆ. ಯಶು ಒಂದಿನ ಕಿರಾತಕ ಇಷ್ಟೇ ಚಿಕ್ಕ ಬಜೆಟಲ್ಲಿ ಮಾಡಿದ್ರು, ಹಿಟ್ಟಾಯ್ತು ಅಲ್ವಾ? ಅವ್ರು ಇವತ್ತು ನ್ಯಾಷನಲ್ ಸ್ಟಾರ್ ಆಗಿವರೆ, ನಾಳೆ ಪೃಥ್ವಿ ಎಂಬರ್ ಆಗ್ಬೋದು, ಇನ್ನೊಬ್ಬ ಹೊಸ ಇರೋ ತರ್ತೀವಿ. ನಮ್ದೇನಾದ್ರು ಹೈ ಬಜೆಟ್ಗೆ ಹೋಗಲ್ಲ, ನಾನು ಚಿಕ್ಕ ಬಜೆಟಲ್ಲೇ ಮಾಡೋದು. ನಾನು ಅಂದರೆ ಸುಮ್ಮನೆ ಆಮ್ ಧೂಮ್ ಅಂತ ಹೋಗಲ್ಲ. ನನ್ನ ಜನ ಇನ್ನೂ ತಗೊಳ್ಳಿ, ನನ್ನನ್ನು ಟೇಸ್ಟ್ ಅಂತ ಒಪ್ಕೊಳ್ಳಿ, ಆಮೇಲೆ ನಾನು ಒಂದೊಂದೇ ಮೆಟ್ಲು ಹತ್ತೋದು, 10 ಮೆಟ್ಲು ಒಟ್ಟಿಗೆ ಹತ್ತಲ್ಲ. ಕರೆಕ್ಟ್. ಸೊ ಆದರೆ ನಿಮ್ಮ ಒಂದು ಸಂಸ್ಥೆಯಿಂದ ಅಂದರೆ ಇವತ್ತಿನ ಜನ್ರೇಷನ್ ಮಕ್ಕಳಿಗೆ ಒಂದು ರೆಸೋನೇಟ್ ಆಗುವಂತಹ ಒಬ್ಬ ಹೀರೋ ಹುಟ್ಕೊಳ್ಬಹುದಾ? ಅಂದರೆ ಆ ಥರದ್ದು ಒಂದು ನಂಬಿಕೆ ಇಟ್ಕೊಳ್ಬಹುದು. ಅವನಲ್ಲಿ ಟ್ಯಾಲೆಂಟ್ ಇರಬೇಕು. ಅಡುಗೆ ಮಾಡಕ್ಕೆ ಬಂದವ್ರಿಗೆ ಬೆಟ್ರ್ ಕೆಲಸ ಕೊಡ್ತೀವಿ. ಏನೋ ಬರದೆ ಸುಮ್ಮನೆ ಮನೇಲಿ ಕೂತಿದ್ದು ನೀಟಾಗಿ ಮೇಕಪ್ ಮಾಡ್ಕೊಳ್ಳೋರ್ಗೆ ಅಡುಗೆ ಕೆಲಸ ಕೊಡೋಕ್ಕಾಗುತ್ತಾ? ಹಂಗೆ ಆ್ಯಕ್ಟ್ ಬರೋರಿಗೆ ಆ್ಯಕ್ಟಿಂಗ್ ಕೊಡ್ತೀವಿ. ಕಲಾ ಎಲ್ಲೆಲ್ಲಿ ಇರ್ತಾರೆ ನೋಡ್ತೀವಿ.
ಅಂಡ್ ಇನ್ನೊಂದಮ್ಮ, ಈಗ ಕೊಲಾಬ್ರೇಷನ್ಸ್ಗೆ ನೀವು ಎಷ್ಟು ಓಪನ್ ಇದ್ದೀರಾ? ಅಂದರೆ ಈಗ ನಿಮ್ಮ ನಿರ್ಮಾಣ ಸಂಸ್ಥೆ ಸ್ಟ್ಯಾಂಡ್ ಅಲೋನ್ ಆಗಿ ಮಾತ್ರ ಪ್ರೊಡ್ಯೂಸ್ ಮಾಡ್ತಾ ಹೋಗ್ತೀರಾ, ಅಥವಾ ಈ ಕೊಲಾಬ್ರೇಷನ್ ಏನೋ ಬಂತು ಅದನ್ನ ಮುಂದಿನ ದಿನಗಳಲ್ಲಿ ನೋಡೋಣ. ಈಗ ನನಗೆ ಸೂಟಬಲ್ ಆಗಿ ನನ್ನ ಇದಕ್ಕೆ ಮ್ಯಾಚ್ ಆದರೆ ಮುಂದಿನ ದಿನಗಳಲ್ಲಿ ನೋಡೋಣ. ಖಂಡಿತ ನಾನು ಯಾರ ಮೇಲೆ ಡಿಪೆಂಡ್ ಆಗಿ ಬಂದಿಲ್ಲ, ನನಗೆ ನಾನೇ ಓನ್ ಆಗಿ ಮಾಡೋಕ್ಕೆ ಬಂದಿಲ್ಲ. ಹೌದು, ಯಾಕಂದರೆ ಕೊಲಾಬ್ರೇಷನ್ ಇಸ್ ದ ಫ್ಯೂಚರ್ ಅಂತ ಹೇಳ್ತಾರೆ. ಈಗ ಯಶ್ ಸರ್ ಕೂಡ ಅಷ್ಟೆಲ್ಲ ನಮಗೇನು ಅವಶ್ಯಕತೆ ಇರಲ್ಲ. ನಮಗೆ ಬಂದರೆ ಓಕೆ, ನೋಡೋಣ, ಒಳ್ಳೆಯವ್ರು ಬಂದರೆ. ಇಲ್ಲ ಅಂದ್ರೆ ನನಗೆ ಅದರ ಅವಶ್ಯಕತೆ ಇಲ್ಲ. ಅಲ್ಲ, ಮಾನ್ಸ್ಟರ್ ಇದು ಅದ್ರ ಜೊತೆಗೆ ಮಾಡ್ಬೋದು. ಕೊಲಾಬ್ರೇಷನ್ ಕೇಳ್ತಾ ಇದ್ದೀರಾ? ಖಂಡಿತ ಮಾಡಲ್ಲ. ಇಲ್ವಾ? ನಾನು ಹಂಗಲ್ಲ, ಬೇರೆ ಹೊಂಬಾಳೆ ಫಿಲಮ್ಸ್, PRK ಪ್ರೊಡಕ್ಷನ್ಸ್ ಅದೆಲ್ಲ ಹೇಳಲ್ಲ ರೀ ನಾನೀಗ. ಅಷ್ಟೊಂದು ಯಾಕ್ರಿ, ಅವ್ರದವ್ರು ಮಾಡ್ಲಿ ಬಿಡ್ರಿ, ಅವ್ರು ಮಾಡ್ತಾವ್ರೆ, ಬೇರೆ ಬೇರೆ ವಿಷಯ ಮಾತಾಡೋಣ. ಯಾಕೆ ಅದೆಲ್ಲ ಈಗ ಅವ್ರಾಗೆ ಬರೋದು ಓಕೆ, ನಾವಾಗೆ ಬರ್ತೀರಾ ಅಥವಾ ನಾವು ಬರೋದಾ ಅಂತ ಯಾಕೆ ಕೇಳ್ಬೇಕಲ್ಲ? ಆ ಪ್ರಶ್ನೆ ಬೇಕಾ ಈಗ? ಅಂದ್ರೆ ನನಗೆ ಅಂದ್ರೆ ಈಗ ಆಕ್ಚುಲಿ ಕೊಲಾಬ್ರೇಷನ್ ಇಸ್ ದ ಫ್ಯೂಚರ್ ನಾನು ಕೊಲಾಬ್ರೇಷನ್ ನೋಡ್ಕೊಂಡು ಇದಕ್ಕೆ ಬಂದಿಲ್ಲ. ಅದು ನಾನಾಗಿ ಬಂದಿದ್ದೀನಿ. ಮುಂದಿನ ದಿನಗಳಲ್ಲಿ ಮಾಡ್ತೀನಿ. ಮಾಡಬಾರ್ದು ಅಂತ ಏನಿಲ್ಲ, ನನಗೆ ಸೂಟ್ ಆದರೆ ಇದೇ ಬ್ಯಾನರ್ ಅದೇ ಬ್ಯಾನರ್ ಅಲ್ಲ, ಹೊಸಬ್ರು ಬರ್ಬೋದು ಕೊಲಾಬ್ರೇಷನ್ಗೆ. ದುಡ್ಡು ಅಂದ್ರೆ ಎಲ್ಲ ಕೊಲಾಬ್ರೇಷನ್, ದುಡ್ಡು ಹಾಕಿದ್ರೆ ನೀವು ಹಾಕ್ಬೋದು. ಕೊಲಾಬ್ರೇಷನ್ ಆಗಕ್ಕೆ ಏನು ಬ್ಯಾನರೇ ಬೇಕಿಲ್ಲ, ದುಡ್ಡೇ ಮುಖ್ಯ. ಬ್ಯಾನರ್ ನಂದ್ರಲ್ಲೇ ಹಾಕ್ಬೋದಲ್ಲ ನೀವು. ಹಂಗೆ ದುಡ್ಡು ಯಾರು ಬೇಕಾದ್ರೆ ರೋಡಲ್ಲಿ ಹೋಗೋರು ಹಾಕ್ಬೋದು. ದುಡ್ಡು ಯಾರು ತಂದ್ರೆ ದುಡ್ಡೇ ಅಲ್ವಾ? ಕರೆಕ್ಟ್. ಕಂಪ್ನಿ ಅಂತಾನೆ ನಂದೇ ಕಂಪ್ನಿ ಊಟ ಹಾಕಿದ್ದೀನಿ. ಹೌದು. ಮತ್ತು ಇನ್ನೊಂದಮ್ಮ, ಅಂದರೆ ಬಹಳ ಬೇಗ ನಿರ್ಮಾಣ ಮಾಡುವಂತಹ ಸಂಸ್ಥೆಗಳು ನಮಗೆ ಬಹಳ ಅವಶ್ಯಕತೆ ಈಗ ಸದ್ಯಕ್ಕೆ ಕನ್ನಡಕ್ಕೆ. ಅಟ್ಲೀಸ್ಟ್ ಒಂದು 6 months ಒಂದು ನಿರ್ಮಾಣ ಸಂಸ್ಥೆಯಿಂದ ಸಿನಿಮಾ ಬಂದರೆ ಒಳ್ಳೇದು ಅನ್ನೋ ಥರ. 6 months ಬರೋಕ್ಕಾಗದೇ ಇಲ್ಲ ಈಗಿನ ಸಿನಿಮಾ ಬರೋಕ್ಕಾಗಲ್ಲ. ಯಾಕೆ ಅಂತ ಕೇಳಿ, ಕ್ವಾಲಿಟಿ ಕೇಳ್ತೀರಾ. ನಾವು 6 ತಿಂಗಳು ಕೆಲಸ ಮಾಡಿಸಿದ್ದೀವಿ ಈ ಸಿನಿಮಾಗೆ. ಅವ್ರು ಕೊಡಬೇಕಲ್ಲ ವರ್ಕ್ ಮಾಡಿ. ಟೈಲರು ಇವತ್ತು 6,000 ರೂಪಾಯಿ ಬ್ಲೌಸ್ ಹಾಕತ್ತಾರೆ, ಹೆಣ್ಮಕ್ಳು 10,000 ರೂಪಾಯಿಗೆ ಹಾಕತ್ತಾರೆ, 12,000 ಡಿಸೈನ್ ಮಾಡೋಕ್ಕೆ ಒಂದು 2 ತಿಂಗಳು ತಗೋತಾರೆ. ಮತ್ತು ಪ್ಲೈನ್ ಹಾಕತ್ತೀನಿ ಅಂದರೆ ನಾವು 1 ತಿಂಗಳಿಗೆ ಒಂದು ಸಿನಿಮಾ ಕೊಡ್ತೀವಿ. ನೀವು ಒಪ್ಕೋತೀನಿ ಅಂದರೆ ಆಡಿಯನ್ಸ್ ಒಪ್ಕೊಳ್ಳಲ್ಲ. ಅದೇ. ಮತ್ತೀಗ ಕೆಲವಮ್ಮ, ಈಗ ಅವಾರ್ಡ್ ಮೂವೀಸ್ ಅದು ಆಗಬೇಕಾಗಿರೋದು, ಅದು ಸಿನಿಮಾಗೆ ನಾವು ಮೊದಲೇ ಅವಾರ್ಡ್ ಬರುತ್ತೆ ಅಂತ ಅಂದ್ಕೊಂಡು ಮಾಡೋಕ್ಕಾಗಲ್ಲ. ಬಟ್ ಸ್ಟಿಲ್ ಈಗ ಆ ಥರದ್ದೊಂದು ನ್ಯಾಷನಲ್ ಅವಾರ್ಡ್ ಪಡ್ಕೊಳ್ಳುವಂತಹ ಆ ಥರದೊಂದು ಅಭಿರುಚಿ ಇರುವಂಥ ಸಿನಿಮಾಗಳನ್ನು ಅದನ್ನು ಪ್ರೊಡ್ಯೂಸ್ ಮಾಡೋಕ್ಕೆ ನೀವು ತಯಾರಿದ್ದೀರಾ? ನಾನು ಯಾವುದೇ ಉದ್ದೇಶ ಇಟ್ಕೊಂಡು ಅವಾರ್ಡ್ ಬರುತ್ತೆ, ಇನ್ನೊಂದು ಬರುತ್ತೆ, ಆ ಥರ ಕೆಲಸ ಮಾಡಬಾರ್ದು. ಅವಾರ್ಡು ಬರಬೇಕು ಅಂದರೆ ನಾವು ಕೆಲಸ ನೋಡಿ ಬರೋದು. ಅವಾರ್ಡ್ ಬರಲಿ ಅಂತ ಕೆಲಸ ಮಾಡಿದರೆ ಅವಾರ್ಡ್ ಬರಲ್ಲ. ಕೆಲಸ ನೋಡಿ ಅವಾರ್ಡ್ ಬರೋದು. ಸರ್ಟಿಫಿಕೇಟ್ ನಿಮ್ಮ ಎಕ್ಸಾಮ್ ಬರೆದು ನಿಮ್ಮ ಮಾರ್ಕ್ಸ್ ಚೆನ್ನಾಗಿ ಕೊಟ್ಟರೆ ಸರ್ಟಿಫಿಕೇಟ್ ಬರೋದು. ಎಕ್ಸಾಮ್ ನೀವು ಗುರಿ ಇಟ್ಕೋಬೋದು, ಹಂಗಂತ ಅದೇ ಗುರಿ ಆಗಬಾರ್ದು. ಕೆಲಸ ಮಾತ್ರ, ಎಕ್ಸಾಮ್ ಬರೆಯೋದು ಮಾತ್ರ ಗುರಿ ಆಗಬೇಕು. ಅವಾರ್ಡ್ ಬರುತ್ತೆ, ಇಲ್ಲಾಂದ್ರೆ ನಾನು ಎಕ್ಸಾಮೇ ಬರೆಯಲ್ಲ ಮನೆಗೆ ಹೋಗ್ತೀನಿ ಅಂದ್ರೆ ಆಗಲ್ಲ. ನೀವು ಪಾಸ್ ಆಗೋಕ್ಕೆ ಬರೆದಾಗ ಚೆನ್ನಾಗಿ ಬರೆದ್ರೆ ಅವಾರ್ಡ್ ಬರುತ್ತೆ. ಅದೇ ಥರ ನಾನು ಕೆಲಸ ಮಾಡ್ತೀನಿ. ಅವಾರ್ಡ್ ಸಿನಿಮಾಗಳು ಮಾಡ್ತೀರಾ ಅಂತ ಕೇಳ್ತಿದ್ದೀರಲ್ಲ, ಅವಾರ್ಡ್ ಸಿನಿಮಾ ಚೆನ್ನಾಗಿ ಬಂದರೆ ಅವಾರ್ಡ್ ಅದೇ ಅದೇ ಎಕ್ಸಾಕ್ಟ್ಲಿ ಅದೇ. ಹೌದು, ಅಂದರೆ ಆ ಥರದ್ದು ಈಗ ಕೆಲವರು ನಿರ್ದೇಶಕರುಗಳು ಇರ್ತಾರೆ, ಗಿರೀಶ್ ಕಾಸರವಳ್ಳಿ ಸರ್ ಇರ್ಬೋದು. ಅಲ್ಲ, ಆ ಥರ ಕೆಟಗಿರಿದು ನಾನು ಮಾಡಲ್ಲ. ಹೌದಮ್ಮ. ಯಾಕೆಂದರೆ ಅದಕ್ಕೆ ಬೇರೆ ಇದ್ದಾರೆ, ಅವ್ರು ಮಾಡಲಿ. ಎಲ್ಲದಕ್ಕೂ ಎಲ್ಲ ಒಂದೊಂದು ಇರ್ತಾರೆ ಆಯ್ತಾ. ದೋಸೆ ಮಾಡೋರೊಬ್ರು, ಚಪಾತಿ ಮಾಡೋರೊಬ್ರು, ಉಪ್ಪಿಟ್ಟು ಮಾಡೋರೊಬ್ರು, ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇರ್ತಾರೆ. ಅವ್ರು ಮಾಡಲಿ, ನಾನು ಮಾಡ್ತೀನಿ. ಕರೆಕ್ಟ್. ಸೊ ಒಟ್ಟಿನಲ್ಲಿ ನಿಮ್ಮದು ಕೌಟುಂಬಿಕವಾಗಿ ಒಂದು ಎಂಟರ್ಟೈನ್ ಮಾಡೋ ಎಲ್ಲ ಥರ ಸಮಾಜಕ್ಕೆ, ಹೀರೋಗೆ, ಮನೆಗೆ, ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಎಲ್ಲರಿಗೂ ಕೂತು ನೋಡೋ ಅಂತ ಸಿನಿಮಾ ಕೊಡಬೇಕು ಅಂತ ನನ್ನ ಆಸೆ. ಫ್ಯಾಮಿಲಿ ಕುಟುಂಬ ಸಮೇತ ಹೋಗಿ ಅವ್ರಿಗೆ ರಿಯಲೈಸ್ ಆಗಬೇಕು, ಸಿನಿಮಾ ಇಷ್ಟ ಆಗಬೇಕು, ಎಂಟರ್ಟೈನ್ಮೆಂಟ್ ಇರಬೇಕು, ಖುಷಿ ಪಟ್ಕೊಂಬರ್ಬೇಕು. ಯಾವುದಾದ್ರೂ ಆಗಲಿ, ಚಿಕ್ಕದು ಈಗ ನೀವು ಚಿಕ್ಕದೇ ಮಾಡೋಕ್ಕೆ ಹೋದರೂ ನಿಮಗೆ ದುಡ್ಡು ಹೇಳ್ಕೊಳತ್ತೆ. ಹಂಗಂತ ನಾವು ಆಗ್ತೇ ವಾಪಸ್ ಬರೋಕ್ಕಾಗಲ್ಲ. ಕತೆ ಡಿಮ್ಯಾಂಡ್ ಮಾಡಿದರೆ ಖಂಡಿತ ಆಗ್ತೀವಿ. ಕರೆಕ್ಟ್ ಅಮ್ಮ. ಇನ್ನು ಸಿನಿಮಾ ಬಗ್ಗೆ ನೀವು ಎಷ್ಟರ ಮಟ್ಟಿಗೆ ಯಾವ ರೀತಿ ಅಪ್ಡೇಟ್ ಆಗ್ತಿರ್ತೀರಾ? ಅಂದರೆ ಇವತ್ತಿನ ಟ್ರೆಂಡಿಗೆ ಯಾವ ಥರ ಅಪ್ಡೇಟ್ ಆಗ್ತೀರಾ? ಹೊಸ ಬೇರೆ ಬೇರೆ ಸಿನಿಮಾಗಳನ್ನ ನೋಡ್ತೀರಾ ನೀವು, ಅಥವಾ ಹೆಂಗೆ ಅಪ್ಡೇಟ್ ಆಗ್ತೀರಾ ನೀವು ಅಂತ? ಏನು ಇರಲ್ಲಪ್ಪ ಅಪ್ಡೇಟ್ ಆಗೋ ಅಂಥದ್ದು. ಹೆಂಗೆ ಗೊತ್ತಾ, ಈಗ ನಾನು ಹೆಂಗೆ ಹೇಳಿ ಅಂದರೆ, ಈಗ ನಮ್ಮ ಜೂನಿಯರ್ ಸಿನಿಮಾ ಬಂದಿದೆ, ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾನೆ. ನಮ್ಮ ಸಿನಿಮಾಲಿ ಇನ್ನೂ ಚೆನ್ನಾಗಿ ಡ್ಯಾನ್ಸ್ ಮಾಡೋನ್ ತರಬೇಕು ಅಂತ ನಾನು ತಿಳ್ಕೊಬೇಕು. ಅಷ್ಟೇ ಸಿಂಪಲ್ಲು. ಅಪ್ಡೇಟ್ ಅದೇ ಅಪ್ಡೇಟು ಅಲ್ವಾ? ಅವ್ರು ತುಂಬ ಖರ್ಚು ಮಾಡಿದ್ದಾರೆ. ದುಡ್ಡು ಬಂದಾಗ ನಾನು ಇನ್ನೂ ಖರ್ಚು ಮಾಡಿದ್ರೆ ಅದೇ ಎಕ್ಸ್ಟ್ರಾ ಸಿನಿಮಾ, ಅದೇ ಬರೋದು. ಇನ್ನೇನು ಕಲಿಯ ಅಂತ ಒಂದೇ ಪಾತ್ರೆ, ಅಡುಗೆ ಡಿಫ್ರೆಂಟ್ ಅಷ್ಟೇ, ಜಾಗ ಒಂದೇ, ಸಿನಿಮಾ ಮಾಡೋದು. ಅದ್ರ ಕ್ವಾಲಿಟಿ ಹೆಚ್ಚಿಸ್ಕೊಂಡು ಹೋಗ್ಬೇಕು. ನೀವು ಹೇಳ್ದಂಗೆ ಟೇಸ್ಟ್ಫುಲ್ ಆಗಿರೋ ಸಿನಿಮಾ ಕೊಡಬೇಕು. ಈಗ ನಿಮ್ಮ ಯೂತ್ಸು ಮಾತಾಡಬೇಕು. ಡೇ ಒನ್ನಲ್ಲೇ ಎಷ್ಟು KGF ಕೊಟ್ಟಿರಲಿಲ್ಲ ಅಲ್ವಾ? ಡೇ ಒನ್ನಲ್ಲೇ ಎಷ್ಟು ತಪ್ಪಜ್ಜೆ ಹಾಕೊಂಡು ಮಂಡಿ ಹಾಕೊಂಡು ಆಮೇಲೆ KGFಗೆ ಹೋಗಿರಿ. ಹಂಗೆ ನಾವು ಹೋಗ್ತೀವಿ. ಕರೆಕ್ಟ್ ಅಮ್ಮ. ಇನ್ನು ನೆಕ್ಸ್ಟ್ ಅಂದರೆ ನೀವು ಪ್ರೆಸ್ ಮೀಟಲ್ಲಿ ಹೇಳಿದ್ದೀರಾ ಶರಣ್ ಅವರಿಗೆ ಸಿನಿಮಾ ಮಾಡ್ತಾ ಇದ್ದೀರಾ ಅಂತ. ಸೊ ಅದರದ್ದೆಲ್ಲ ಮಾಡ್ತಾ ಇಲ್ಲ, ಮಾಡ್ತೀವಿ. ಅದೇ ಮಾಡ್ತೀವಿ ಅನ್ನೋ ಉದ್ದೇಶ ಇಟ್ಕೊಂಡಿದ್ದೀರಾ ಅಂತ. ಸೊ ಯಾವಾಗ ಅದರದ್ದೆಲ್ಲ ಕೆಲಸ? ಇದು ಸ್ವಲ್ಪ ಇನ್ನು ಇದಕ್ಕೆ ಪ್ರಚಾರ ಶುರು ಮಾಡ್ತಿದ್ದೀವಿ. ಈಗ ಇದು ಎಲ್ಲ ಇನ್ನು ನಾಳೆಯಿಂದ ಶುರು ಮಾಡ್ತೀವಿ. ಹಾಗಾಗಿ ಅದೆಲ್ಲ ಆದಮೇಲೆ ತಾಳ್ಮೆಯಿಂದ ಮಾಡ್ತೀವಿ ನಾವು. ನಮಗೆ ಇವತ್ತೇ ನಾಳೆನೇ ಅಲ್ಲ, ಬಟ್ ನಮ್ಮ ಶರಣು ನಮ್ಮ ಹುಡುಗನೇ. ಅವ್ರನ್ನೂ
ತೋರಿಸ್ಬೇಕಲ್ಲ ಚೆನ್ನಾಗಿ ಅವ್ರ ಸಿನಿಮಾನು ಚೆನ್ನಾಗಿ ಮಾಡಿದ್ರೆ ಅಲ್ವಾ ಜನ ಇಷ್ಟಪಡೋದು. ಅವ್ರು ನಮಗೆ ಆಗಲೇ ಒಪ್ಪಿಗೆ ಕೊಟ್ಟಿದ್ದಾರೆ, ಅದು ಅವ್ರ ದೊಡ್ಡ ಗುಣ. ಇವತ್ತು ಹೊಸಬ್ರು ಗಿಸುಬ್ರು ಅಂದೇ ಪಾಪ ನಮಗೆ ಕೊಟ್ಟಿದ್ದಾರೆ. ನಮ್ಮ ಫ್ಯಾಮಿಲಿ ಅವರು ಹೊರಗಡೆಯವರಲ್ಲ. ಮಾತಾಡ್ಕೊಂಡು ಪ್ರೀತಿ ತೋರಿಸೋದ್ರಲ್ಲಿ ಫ್ಯಾಮಿಲಿ ಈ ಥರ ಇದ್ದೀವಿ. ಕೆಲಸದಲ್ಲಿ ನಾನು ಎಷ್ಟೇ ಇದಾಗಿದ್ರು ಅವರು ನಾವು ಕೆಲಸದಲ್ಲಿ ಸ್ಟ್ರಿಕ್ಟಾಗೆ ಮಾಡ್ತೀವಿ. ಕೆಲಸ ಥರ ಮಾಡ್ತೀವಿ. ನಾನು ಶರಣ್. ಥ್ಯಾಂಕ್ ಯು ಸೊ ಮಚ್. ಸಾಕಷ್ಟು ವಿಷಯಗಳನ್ನು ಹಂಚ್ಕೊಂಡ್ವಿ. ಸೊ ಒಳ್ಳೆ ಸದಭಿರುಚಿಯ ಸಿನಿಮಾವನ್ನು ಕೊಟ್ಟಿದ್ದೀರಾ ಅನ್ನುವಂತಹ ಒಂದು ಪ್ರತಿಕ್ರಿಯೆಗಳಾಗಲೇ ಬಂದಿದೆ. ಫೈನಲ್ ಆಗಿ ಜನಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ತುಂಬ ಖುಷಿಯಾಗಿದ್ದೀನಪ್ಪ. ನೀವ್ಯಾರು ಅಮ್ಮ ಏನೋ ಮಾಡಿದ್ದಾರೆ ಅಂತ ಥಿಯೇಟ್ರಿಗೆ ಹೋಗಿ ಇಷ್ಟು ಒಳ್ಳೆ ಒಪಿನಿಯನ್ ಕೊಟ್ಟಿದ್ದೀರಾ. ನನ್ನ ಕುಟುಂಬಕ್ಕೆ ಕುಟುಂಬಕ್ಕೆ ಒಂದು ನಂಬಿಕೆ ಇಟ್ಟು ಇಷ್ಟೆಲ್ಲ ಮಾಡಿದ್ದೀರಾ ಅಂತ ತುಂಬ ಖುಷಿಯಾಗಿದ್ದೀನಿ. ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಿದ್ದು ಲೋಪಗಳಿದ್ದರೆ ಮುಂದಿನ ದಿನಗಳಲ್ಲಿ ಖಂಡಿತ ಸರಿಪಡಿಸ್ಕೊತೀನಿರಪ್ಪ. ಥ್ಯಾಂಕ್ ಯು ಸೊ ಮಚ್. ಎಸ್. ಸೊ ಸ್ನೇಹಿತರೆ, ಇದಾಗಿತ್ತು ಶ್ರೀಮತಿ ಪುಷ್ಪಾ ಅರುಣ್ ಕುಮಾರ್ ಅವರ ಮಾತುಗಳು. ಕೊತ್ತಲವಾಡಿ ಸಿನಿಮಾ ಥಿಯೇಟರ್ನಲ್ಲಿ ಪ್ರದರ್ಶನವನ್ನು ಕಾಣ್ತಾ ಇದೆ. ದಯವಿಟ್ಟು ಈ ಸಿನಿಮಾನ ಚಿತ್ರಮಂದಿರಗಳಲ್ಲೇ ನೋಡಿ ಆನಂದಿಸಿ. ಧನ್ಯವಾದಗಳು.